ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಬಹಳ ಆಸಕ್ತಿದಾಯಕವಾದ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಅದು ಈ ಡೈನೋಸಾರ್ಗಳು ಈಗ ಯಾಕಿಲ್ಲ, ಅವಸಾನವನ್ನು ಯಾಕೆ ಅವು ಒಪ್ಪಿದ್ದಾವೆ. ಒಂದು ಕಾಲದಲ್ಲಿ ಇಡೀ ಜಗತ್ತನ್ನು ಆಳಿದಂತಹ ಡೈನೋಸಾರ್ಗಳು ಕೇವಲ ನಮಗೆ ಈಗ ಸಿನಿಮಾದಲ್ಲಿ ಮಾತ್ರ ಕಾಣಸಿಗ್ತಾ ಇದ್ದಾವೆ. ಯಾಕೆ ಇವು ಹೋದವು ಅಂತ. ಉದಾಹರಣೆಗೆ ಈಗ ಮನುಷ್ಯನು ಇಡೀ ಭೂಮಿಯನ್ನು ಆಳ್ತಾ ಇದ್ದಾನೆ, ಎಲ್ಲ ಪ್ರಾಣಿಗಳನ್ನು ಸಹಿತ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ, ಮತ್ತು ಒಬ್ಬರನ್ನೊಬ್ಬರ ಮೇಲೆ ದ್ವೇಷ ಸಾಧನೆ ಮಾಡ್ತಾ ಇದ್ದಾನೆ. ಹಾಗಿದ್ದರೆ ಇದು ಎಷ್ಟು ವರ್ಷ ಅಂತ, ಇದು ಯಾವುದೂ ಶಾಶ್ವತ ಅಲ್ಲ. ಒಂದಲ್ಲ ಒಂದು ದಿವಸ ಅವಸಾನ ಬಂದೇ ಬರುತ್ತೆ. ಯಾಕೆ ಹೀಗೆ ನಾನು ಖಚಿತವಾಗಿ ನಾವು ಹೇಳ್ಬೋದು ಅಂತಂದರೆ, 176 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯನ್ನು ಮಹಾರಾಜರುಗಳ ಥರ ಆಳಿದಂತಹ ಡೈನೋಸಾರ್ಗಳು ಇಂದು ಇಲ್ಲವೇ ಇಲ್ಲ. ಅಂದರೆ 17.6 ಕೋಟಿ ವರ್ಷಗಳ ಹಿಂದೆವೇ ಇವು ಇಡೀ ಪ್ರಪಂಚವನ್ನು ಆವರಿಸಿದ್ದವು. ಈ ಡೈನೋಸಾರ್ಗಳು ಇವತ್ತು ಒಂದು ಡೈನೋಸಾರು ಇಲ್ಲ. ಅವುಗಳ ಸಂತತಿಯಾದಂತಹ ಹಕ್ಕಿ, ಪಕ್ಷಿ, ಆಮೆ ಇತ್ಯಾದಿಗಳು ಅಲ್ಲೊಂದು ಇಲ್ಲೊಂದು ಇದ್ದಾವೆ. ಅವು ಭೂಮಿಯನ್ನು ಆಳಲಿಕ್ಕೆ ಮಾನವನ ಮುಂದೆ ಶಕ್ತರಲ್ಲ. ಯಾಕಂದರೆ ಮಾನವನಿಗೆ ಅತ್ಯಂತ ಪ್ರಬಲವಾದಂತಹ ಬೆಳೆದ ಮೆದುಳು ಇದೆ. ಆ ಕಾರಣದಿಂದ ಡೈನೋಸಾರ್ಗಳು ಇದ್ವೋ ಇಲ್ವೋ ಅದೊಂದು ಕಲ್ಪನೆಯೇ? ಖಂಡಿತ ಕಲ್ಪನೆ ಅಲ್ಲ. ಯಾಕೆಂದರೆ ಎಲ್ಲದಕ್ಕೂ ವೈಜ್ಞಾನಿಕವಾದಂತಹ ಒಂದು ಸಾಕ್ಷಿ ಇದೆ. ಈಗ ಅತ್ಯಾಧುನಿಕ ಕಾರ್ಬನ್ ಡೇಟಿಂಗ್ ಇತ್ಯಾದಿ ತಂತ್ರಜ್ಞಾನವನ್ನು ಬಳಸಿ ನಾವು ಅವುಗಳ ಅಸ್ಥಿಪಂಜರವನ್ನು ಪತ್ತೆ ಮಾಡಿಬಿಟ್ಟು ವಯಸ್ಸು ಎಷ್ಟು ಅಂತ ನಿಖರವಾಗಿ ಹೇಳ್ಬೋದು. ಈ ರೀತಿ ಅತ್ಯದ್ಭುತವಾದಂತಹ ಗಾತ್ರವನ್ನು ಒಂದು ಕಾಲದಲ್ಲಿ ಇದ್ದಂತಹ ಡೈನೋಸಾರ್ಗಳು ಅಕ್ಕಪಕ್ಕದಲ್ಲಿ ಇರುವಂತಹ ಸಸ್ಯಗಳನ್ನು ಕೆಲವು ತಿಂತಾಯಿದ್ದು, ಕೆಲವು ಮಾಂಸಾಹಾರಿ ಡೈನೋಸಾರ್ಗಳು ಇದ್ದು. ಆದರೆ ಈಗ ಒಂದೂ ಇಲ್ಲ. ಹಾಗಾದರೆ ಎಲ್ಲೋದು ಈ ಡೈನೋಸಾರ್ಗಳು ಅಂತಂದರೆ ಅದೊಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಮತ್ತು ಅತ್ಯಂತ ಆಶ್ಚರ್ಯಜನಕ ಸಹ. ಡೈನೋಸಾರ್ಗಳ ಬಗ್ಗೆ ನಮಗೆಲ್ಲ ಗೊತ್ತಾಗಿದ್ದು ಈ ಜುರಾಸಿಕ್ ಪಾರ್ಕ್ ಎಂಬ ಒಂದು ಸಿನಿಮಾ. ಅದರಲ್ಲಿ ಅತ್ಯಂತ ಜನಪ್ರಿಯವಾಗಿ ಈ ಸಿನಿಮಾ ಇಡೀ ಪ್ರಪಂಚದಲ್ಲಿ ಈ ಅತ್ಯಂತ ಹಣವನ್ನು ಮಾಡಿತು. ಅದಲ್ಲದೆ ಈ ನಿಗೂಢ ಜೀವಿಗಳ ಬಗ್ಗೆ ಅನೇಕ ಬೆಳಕನ್ನು ಚೆಲ್ತು. ಕೆಲವು ತೀರಾ ಸಿನಿಮೀಯವಾಗಿದ್ದರೂ ಸಹಿತ ಕೆಲವೊಂದು ಅರಿವನ್ನು ಜನರಿಗೆ ಕೊಡ್ತು. ಅದಾದಮೇಲೆ ಜುರಾಸಿಕ್ ಭಾಗ 1, 2, 3 ಹೀಗೆ ಅನೇಕ ಚಿತ್ರಗಳು ಬಂದು ಹೋದವು. ಅನೇಕ ಚಿತ್ರಗಳು ಡೈನೋಸಾರ್ಗಳ ಜೀವನದ ಕಥನವನ್ನು ಕಲ್ಪನೆಯ ಮೂಲಕವೂ ಹೇಳಿದವು, ಹಾಗೂ ಒಂದಿಷ್ಟು ವೈಜ್ಞಾನಿಕವಾಗಿಯೂ ಅವು ಹೇಳಿದವು. ಇದೊಂದು ಸಂಪೂರ್ಣ ಕಾಲ್ಪನಿಕ ಚಿತ್ರ ಆದರೂ ಸಹಿತ ಅನೇಕ ಕೋಟಿ ಜನಗಳ ಗಮನ ಈ ಡೈನೋಸಾರ್ಗಳತ್ತ ತಿರುಗಿದ್ದು ನಿಜ. ಅದರಲ್ಲೂ ಮಕ್ಕಳು ಈ ಸಿನಿಮಾವನ್ನು ನೋಡಿ ತುಂಬ ಖುಷಿಪಟ್ಟರು. ಆದರೆ ವಿಜ್ಞಾನಿಗಳು ಈ ಚಿತ್ರ ಬರುವ ಮೊದಲೇ ಈ ಡೈನೋಸಾರ್ಗಳ ಬಗ್ಗೆ ಅಪಾರವಾದ ಒಂದು ಜ್ಞಾನವನ್ನು, ಆಸಕ್ತಿಯನ್ನು, ಅಧ್ಯಯನವನ್ನು ಹೊಂದಿದ್ರು. ಹಾಗಿದ್ದರೆ ಡೈನೋಸಾರ್ಗಳು ಇದ್ದಕ್ಕಿದ್ದ ಹಾಗೆಯೇ ಮಾಯವಾಗಿಬಿಟ್ವೆ, ಅವು ಮತ್ತೆ ಬರ್ತಾವೆಯೇ ಇತ್ಯಾದಿ ಅನೇಕ ಪ್ರಶ್ನೆಗಳಿಗೆ ನಾವೀಗ ಉತ್ತರವನ್ನು ಹುಡುಕಬೇಕಿದೆ. ಏನಿವು ಡೈನೋಸಾರ್ಗಳು ಅಂತಂದರೆ, ಡೈನೋ ಅಂತಂದರೆ ಗ್ರೀಕ್ ಭಾಷೆ, ಅತ್ಯಂತ ಪುರಾತನ ಭಾಷೆ. ಅಂದರೆ ಭಯಾನಕ. ಡೈನೋ ಅಂತಂದರೆ ಭಯಾನಕವಾಗಿರುವಂತಹ. ಸಾರಸ್ ಅಂದರೆ ಹಲ್ಲಿಯ ಗಾತ್ರದ ಡೈನೋಸಾರ್ಗಳು. ಅಂದರೆ ಭಯಾನಕ ಹಲ್ಲಿ ಅಂತಂದರೆ ಡೈನೋ. ಸಾರ್ ಅಂತಂದರೆ ಭಯಾನಕ ಹಲ್ಲಿ ಎಂದ ಒಂದು ಅರ್ಥ ಕೊಡುತ್ತೆ. ರಿಚರ್ಡ್ ಓವನ್ ಎಂಬ ಬ್ರಿಟಿಷ್ ವಿಜ್ಞಾನಿ 1841ನೇ ಇಸ್ವಿಯಲ್ಲಿ, ಸುಮಾರು 100-150 ವರ್ಷಗಳ ಹಿಂದೆಯೇ, ಅಲ್ಲಿ ಬ್ರಿಟನ್ನಲ್ಲಿ ಉತ್ಖನನವನ್ನು ಮಾಡಬೇಕಾದ್ರೆ, ನೆಲವನ್ನು ಅಗೆಯಬೇಕಾದ್ರೆ ಡೈನೋಸಾರಿನ ಒಂದು ತಲೆಬುರುಡೆ ಆತನಿಗೆ ಸಿಕ್ಕಿಬಿಡುತ್ತೆ. ನಂತರ ಹಾಗೆಯೇ ಉತ್ಖನನವನ್ನು ಮುಂದುವರಿಸಿದಾಗ ಅನೇಕ ಪಳಿಯುಳಿಕೆಗಳು ಡೈನೋಸಾರ್ಗಳ ವರ್ಷಗಳ ಹಿಂದೆ, ಯಾಕಂದರೆ ಅವು ಅತ್ಯಂತ ಬಲಿಷ್ಠವಾದಂತಹ ಎಲುಬನ್ನು ಹೊಂದಿರೋದ್ರಿಂದ ಇವತ್ತಿಗೂ ಸಹಿತ ಅವು ಅವಶೇಷಗಳಾಗಿಯೇ ಉಳಿದಿದ್ದಾವೆ. ಇವತ್ತಿಗೂ ಸಹಿತ ಅನೇಕ ಕಡೆ ಡೈನೋಸಾರ್ಗಳ ಅಸ್ಥಿಪಂಜರ ದೊರಕ್ತಾ ಇದೆ. ಹಾಗಿದ್ದರೆ ಈ ಡೈನೋಸಾರ್ಗಳು ಹೇಗಿದ್ದವು ಎಂಬ ಬಗ್ಗೆ ಕಲ್ಪನೆ ಇಲ್ಲದ ಕಾರಣ ಒಂದು ರೇಖಾಚಿತ್ರವನ್ನು ಅವರು ಬರೀತಾರೆ. ಅದೊಂದು ದೊಡ್ಡ ಹಲ್ಲಿಯ ಚಿತ್ರದಂತೆ ಇತ್ತು. ಆ ಕಾರಣಕ್ಕೆ ಅದನ್ನು ತುಂಬ ಅವರು ಬೆರಗಾಗಿ
ಓ, ಇದು ಭಯಾನಕ ಹಲ್ಲಿ ಥರದ ಜೀವಿಗಳು ಎಷ್ಟೋ ವರ್ಷದ ಹಿಂದೆ ಇದ್ದವು ಅಂತ ಬರೆದ್ರು. ಆದರೆ ನಿಖರವಾಗಿ ಅವರಿಗೆ ಎಷ್ಟು ವರ್ಷದ ಹಿಂದೆ ಇದ್ದು ಹೇಳೋದು ಗೊತ್ತಿಲ್ಲಾಗಿತ್ತು. ಇದೊಂದು ಮೊದಲ ಡೈನೋಸಾರ್ನ ಕಲ್ಪನಾ ಕಥೆ. ಆದರೆ ಈಗ 10,000ಕ್ಕೂ ಹೆಚ್ಚು ಡೈನೋಸಾರ್ಗಳ ವಿವಿಧ ಮೂಳೆಗಳ ಪಳಿಯುಳಿಕೆಗಳು ಈಗ ದೊರಕಿದ್ದಾವೆ, ವಿಜ್ಞಾನಿಗಳಿಗೆ ದೊರಕಿದ್ದಾವೆ. ಅದಲ್ಲದೆ 925ಕ್ಕೂ ಹೆಚ್ಚಿನ ಡೈನೋಸಾರ್ಗಳು ಒಂದಾನೊಂದು ಕಾಲದಲ್ಲಿ ಈ ಭೂಮಿಯಲ್ಲಿ ದರ್ಬಾರು ನಡೆಸ್ತಿದ್ವು ಎಂಬುದು ಈಗ ಎಲ್ಲರಿಗೂ ತಿಳಿದು ಬಂದಿದೆ. ಅಂದರೆ ಒಂದು ಕಾಲದಲ್ಲಿ ಮನುಷ್ಯನು ಇಲ್ಲದೇ ಇರುವಂತಹ ಕಾರಣದಲ್ಲಿ, ಇತರ ಪ್ರಾಣಿಗಳು ಸಹಿತ ಇಲ್ಲದೇ ಇರುವ ಕಾಲದಲ್ಲಿ ಡೈನೋಸಾರ್ಗಳು ಲಕ್ಷಾಂತರ ವರ್ಷ ಈ ಭೂಮಿಯನ್ನು ಆಳಿದುವು ಎಂಬುದಕ್ಕೆ ಸಾಕಷ್ಟು ಪುರಾವೆಗಳು ದೊರಕಿದವೆ. ಇದು ಯಾವುದೂ ಒಂದು ಕಲ್ಪನೆಯ ಕಥೆ ಅಲ್ಲ. ಹೀಗೆ ಡೈನೋಸಾರ್ಗಳನ್ನು ಕೆಲವೊಮ್ಮೆ ವ್ಯಂಗ್ಯಚಿತ್ರ ರೂಪದಲ್ಲಿ, ಕೆಲವೊಮ್ಮೆ ಚಿತ್ರದ ರೂಪದಲ್ಲಿ ಚಿತ್ರೀಕರಣ ಮಾಡಲಿಕ್ಕೆ ಆಗದೇ ಇದ್ರಾದರೂ ಸಹಿತ ಅವುಗಳು ಇದ್ದದ್ದು ಮತ್ತು ಅವುಗಳು ನಿಶ್ಶೇಷವಾಗಿದ್ದು ಸಹ ಅಷ್ಟೇ ಕಟು ಸತ್ಯ. ಈ ಕಾರ್ಬನ್ ಡೇಟಿಂಗ್ ಎಂಬ ಒಂದು ತಂತ್ರಜ್ಞಾನ ಏನಿದೆ ಅಂತಂದರೆ, ಪ್ರತಿಯೊಂದು ಶರೀರದಲ್ಲಿರುವಂತಹ ವಸ್ತು ಸಹಿತ ಇಂಗಾಲದಿಂದ ಮಾಡಲ್ಪಟ್ಟಿದ್ದು. ಕಾರಣ, ಈ ಇಂಗಾಲದ ವಯಸ್ಸನ್ನು ಈಗ ನಿಖರವಾಗಿ ನಾವು ಪತ್ತೆ ಮಾಡಬಹುದು. ಕಾರಣ, ಈ ಅಸ್ಥಿಪಂಜರದಲ್ಲಿರುವಂತಹ ಕೋಶಗಳ ಆಯಸ್ಸನ್ನು ಪತ್ತೆ ಮಾಡಲಾಗಿದ್ದು, ಇದು ಸುಮಾರು 17.6 ಕೋಟಿ ವರ್ಷಗಳು ಅಥವಾ 176 ಮಿಲಿಯನ್ ವರ್ಷಗಳಷ್ಟು ಇವು ಹಳೆಯವು ಅಂತ ಗೊತ್ತಾಗಿದೆ. ಈ ರೀತಿ ನೋಡಿ, ಉತ್ಖನನವನ್ನು ಮಾಡಿದಾಗ ಪಳಿಯುಳಿಕೆಗಳು ದೊರಕುತ್ತವೆ. ಹಾಗೂ ಅಲ್ಲಿರುವಂತಹ ಕಾರ್ಬನ್, ಅದರ ಆಯಸ್ಸನ್ನು ಅಳೆದಾಗ ಇಷ್ಟು ವರ್ಷ ಹಿಂದೆ ಇದ್ದವು ಅನ್ನೋದು ಗೊತ್ತಾಗತ್ತೆ. ಅದಾದಮೇಲೆ ಸುಮಾರು 20 ವರ್ಷದಿಂದ ಈ ಕಡೆ ಅಥವಾ 2003ರಿಂದ ಈ ಕಡೆ ಪ್ರತಿ ವರ್ಷ 45 ಹೊಸ ಡೈನೋಸಾರ್ಗಳ ಅಸ್ಥಿಪಂಜರಗಳು ಕಾಣ್ತಾ ಇದ್ದಾವೆ. ಅಂದರೆ ಎಲ್ಲ ಅಗದ್ರ ಸಹಿತ ಡೈನೋಸಾರ್ಗಳ ಅಸ್ಥಿಪಂಜರ ನಮಗೆ ಸಿಗತ್ತೆ. ಆ ಕಾರಣದಿಂದ ಇವುಗಳ ಸಂಖ್ಯೆ ಅತ್ಯಂತ ಅಧಿಕವಾಗಿತ್ತು ಒಮ್ಮೆ ಒಂದು ಕಾಲದಲ್ಲಿ ಅಂತ ನಾವು ಸುಲಭವಾಗಿ ಊಹಿಸಬಹುದು. ಇದನ್ನು ಡೈನೋಸಾರ್ಗಳನ್ನು ಅಧ್ಯಯನ ಮಾಡುವವರಿಗೆ ಪೆಲಿಯಂಟಾಲಜಿಸ್ಟ್ಗಳು ಅಂತ ಕರೀತಾರೆ. ಪೆಲಿಯಂಟಾಲಜಿಸ್ಟ್ ಅಂತಂದರೆ ಡೈನೋಸಾರ್ಗಳ ಜೀವನ ಮತ್ತು ಅವುಗಳ ಆಹಾರ ಏನು, ಅವುಗಳ ಬದುಕು ಹೇಗಿತ್ತು ಎಂಬುದನ್ನು ಸಂಶೋಧನೆ ಮಾಡುವಂತಹ ವಿಜ್ಞಾನಿಗಳು ಹೊಸ ಡೈನೋಸಾರ್ಗಳನ್ನು ಪ್ರತಿ ವರ್ಷದಲ್ಲಿ ಸಹಿತ ಪತ್ತೆ ಮಾಡ್ತಾನೆ ಇದ್ದಾರೆ. ಇನ್ನು ಈ ವರ್ಷವೂ ಸಹಿತ ಅದೆಲ್ಲವೂ ನಡೀತಾ ಇದೆ. ಹೀಗೆ ಪೆಲಿಯಂಟಾಲಜಿಸ್ಟ್ಗಳು ಭೂಮಿಯನ್ನು ಉತ್ಖನನ ಮಾಡಿ ಈ ಡೈನೋಸಾರ್ಗಳ ಅಸ್ಥಿಪಂಜರವನ್ನು ತೆಗಿತಾರೆ, ಅದನ್ನು ವಸ್ತು ಸಂಗ್ರಹಾಲಯದಲ್ಲಿ ಇಡ್ತಾರೆ ಮತ್ತು ಸಂಶೋಧನೆಗೆ ಅದನ್ನು ಒಳಪಡಿಸ್ತಾರೆ. ಅದರಲ್ಲಿರುವಂತಹ ವಿವಿಧ ರೀತಿಯ ಮೂಳೆಗಳ ಆಕಾರಗಳು, ಒಂದು ಡೈನೋಸಾರ್ದಿಂದ ಮತ್ತೊಂದು ಡೈನೋಸಾರ್ಗೆ ಇರುವಂತಹ ವ್ಯತ್ಯಾಸ, ಅದು ಹೆಣ್ಣಿನದು ಗಂಡಿನದು, ಅದರ ವಯಸ್ಸೆಷ್ಟು, ಒಂದು ಡೈನೋಸಾರ್ ಬಹುಶಃ ಎಷ್ಟು ವರ್ಷ ಬದುಕ್ತಿತ್ತು, ಅದರ ಆಹಾರ ಏನಿತ್ತು ಇತ್ಯಾದಿ ಅನೇಕ ಸಂಶೋಧನೆಗಳನ್ನು ಇವತ್ತು ವಿಜ್ಞಾನಿಗಳು ಮಾಡಿ ನಮ್ಮ ಮಾನವ ಜನಾಂಗಕ್ಕೆ ಹಿಂದಿನ ಕಾಲದ ಪರಿಕಲ್ಪನೆಯನ್ನು ಅವರು ಕೊಡ್ತಾ ಇದ್ದಾರೆ. ಹಾಗಿದ್ದರೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿರುವಂತಹ ಈ ಡೈನೋಸಾರ್ಗಳ ಆಹಾರ ಏನಿತ್ತು ಅಂತಂದರೆ, 60% ಡೈನೋಸಾರ್ಗಳು ಸಸ್ಯಾಹಾರಿಗಳಾಗಿದ್ದವು ಮತ್ತು ಕೇವಲ 40% ಮಾಂಸಾಹಾರಿ ಡೈನೋಸಾರ್ಗಳು ಇದ್ದವು ಅಂತ. ನೀವು ಜುರಾಸಿಕ್ ಪಾರ್ಕ್ ಸಿನಿಮಾವನ್ನು ನೋಡಿದರೆ ಅದರಲ್ಲಿ ಬಹುತೇಕ ಸಸ್ಯಾಹಾರಿ ಡೈನೋಸಾರ್ಗಳೇ ಇದ್ದವು ಮತ್ತು ಕೆಲವು ಮಾಂಸಾಹಾರಿ ಡೈನೋಸಾರ್ಗಳು ಈ ದನದ ಮಾಂಸವನ್ನು ಅವುಗಳಿಗೆ ಹಾಕ್ತಾ ಇದ್ದರು ಹೇಳೋದನ್ನು ಅಲ್ಲಿ ಶ್ವೇತಪರದೆಯ ಮೇಲಲ್ಲಿ ತೋರಿಸಿದ್ದಾರೆ. ಸಸ್ಯಾಹಾರಿಗಳು ಬಂದಳಿಕೆಗಳು ಅಥವಾ ಅಫಾರನ್ಸ್ ಅಂತ ಹೇಳ್ತೀವಿ, ಅಥವಾ ಮೆಲಿಯಮ್ನೋಸ್ನಿಯಾ ವರ್ಗಕ್ಕೆ ಸೇರಿದಂತಹ ಕೆಲವೊಂದು ಮರದ ಸೊಪ್ಪುಗಳನ್ನು ತಿಂತಾ ಇದ್ವು. ಅಂದರೆ ಆ ಕಾಲದಲ್ಲಿ ಒಂದಿಷ್ಟು ಮರಗಳಿದ್ವು, ಫಳಿಯುಳಿಕೆಗಳು, ಬಂದಳಿಕೆಗಳು. ದೊಡ್ಡ ಮರಗಳು ಇಲ್ಲಾಗಿತ್ತು ಆ ಕಾಲದಲ್ಲಿ. ಆದರೆ 140 ಮಿಲಿಯನ್ ವರ್ಷಗಳ ಹಿಂದೆ ಇವು ಬದುಕು ಪ್ರಾರಂಭ ಆಗಿದ್ದು 170 ಮಿಲಿಯನ್ ವರ್ಷಗಳು. ಅದಾದಮೇಲೆ 140 ಮಿಲಿಯನ್ ವರ್ಷಗಳ ಹಿಂದೆ ಯಾವುದೇ ಒಂದು ಹುಲ್ಲು ಬೆಳೆದಿಲ್ಲಾಗಿದ್ದರಿಂದ ಇವು ಹುಲ್ಲು ತಿನ್ನುವ ಜೀವಿಗಳಲ್ಲ. ಮತ್ತು ಇವುಗಳ ಬಾಯಿಯ ಒಂದು ಆಕಾರವನ್ನು, ಗಾತ್ರವನ್ನು ಗಮನಿಸಿದಾಗ ಹುಲ್ಲನ್ನು ತಿನ್ನುವಂತಹ ಯಾವುದೇ ಒಂದು ಅಂಗ ಅಥವಾ ಹಲ್ಲು ಇವುಗಳಿಗೆ ಅಷ್ಟು ಸರಿಯಾಗಿಲ್ಲ. ಕೆಲವೊಂದು ಡೈನೋಸಾರ್ಗಳು ಸ್ವಜಾತಿ ಭಕ್ಷಕಗಳು ಸಹ ಹೌದು. ಯಾಕಂದರೆ
ಇವು ಬದುಕಬೇಕಾದ್ರೆ ಮಾಂಸಾಹಾರಿ ಪ್ರಾಣಿಗಳು. ಈಗ ಹಾವುಗಳಲ್ಲಿ ಅನೇಕ ಹಾವುಗಳು ಸ್ವಜಾತಿ ಭಕ್ಷಕಗಳು. ಅವು ತುಂಬ ಇಷ್ಟಪಡೋದು ಇನ್ನೊಂದು ಹಾವನ್ನು, ಯಾಕಂದರೆ ನುಂಗುವುದು ಬಹಳ ಸುಲಭ. ಹಾಗೆಯೇ ಡೈನೋಸಾರ್ಗಳು ಸಹಿತ ಇನ್ನೊಂದು ಡೈನೋಸಾರನ್ನು ತಿಂತಾ ಇದ್ವು. ಇದನ್ನು ಸಹಿತ ಜುರಾಸಿಕ್ ಪಾರ್ಕ್ ಸಿನಿಮಾದಲ್ಲಿ ನೀವು ನೋಡಿದ್ದೀರಿ. ಈ ಸಿನಿಮಾವನ್ನು ನೋಡದೇ ಹೋದರೆ ಇನ್ನೊಂದು ಸಲ ನೋಡಿ. ಇದೊಂದು ಕಾಲ್ಪನಿಕ ಚಿತ್ರವಾದರೂ ಸಹಿತ ಒಂದಷ್ಟು ವೈಜ್ಞಾನಿಕವಾದಂತಹ ಮಾಹಿತಿಯನ್ನು ತಿಳಿಸುತ್ತೆ. ಅವುಗಳದೇ ಜಾತಿಯ ಮತ್ತು ಇತರ ಸಣ್ಣ ಪುಟ್ಟ ಡೈನೋಸಾರ್ಗಳನ್ನು ತಿನ್ನುವುದು ಈ ಡೈನೋಸಾರ್ಗಳ, ಮಾಂಸಾಹಾರಿ ಡೈನೋಸಾರ್ಗಳ ಒಂದು ಸ್ವಭಾವ. ಇಲ್ಲಿ ಒಂದು ಡೈನೋಸಾರ್, ಇದು ಕಲ್ಪನೆಯ ಆಕೃತಿ, ಹುಲ್ಲು ತಿನ್ನುವುದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ಮತ್ತೊಂದು ಡೈನೋಸಾರ್ ಮಗದೊಂದು ಡೈನೋಸಾರನ್ನು ಬೇಟೆ ಮಾಡಿಬಿಟ್ಟು ಅದರ ಮಾಂಸವನ್ನು ಇಲ್ಲಿ ತಿಂತಾ ಇದೆ. ಈ ರೀತಿ ಕಾಲ್ಪನಿಕವಾಗಿ ಇದ್ರೂ ಸಹಿತ ಈ ಅಸ್ಥಿಪಂಜರವನ್ನು ನೋಡಿದಾಗ ಯಾವುದು ಮಾಂಸಾಹಾರಿ, ಯಾವುದು ಸಸ್ಯಾಹಾರಿ ಇತ್ಯಾದಿಗಳನ್ನು ನಾವು ಗಮನಿಸಬಹುದು. ಹಾಗಿದ್ದರೆ ಈ ಡೈನೋಸಾರ್ಗಳು ಯಾವ್ಯಾವ ದೇಶದಲ್ಲಿದ್ದವು ಅವಳು ಸಹಿತ ಬಹಳ ಕುತೂಹಲ. ಭಾರತದಲ್ಲಿದ್ದವೆ, ಅಮೇರಿಕಾದಲ್ಲಿದ್ದವೆ ಅಂತಂದರೆ ಇವು ಅರ್ಜೆಂಟೈನಾ, ಬ್ರೆಜಿಲ್, ಕೆನಡಾ, ಚೈನಾ, ಫ್ರಾನ್ಸ್, ಜರ್ಮನಿ, ಭಾರತ ದೇಶದಲ್ಲಿದ್ದವು, ಮಂಗೋಲಿಯಾ, ದಕ್ಷಿಣ ಆಫ್ರಿಕಾ, ಸ್ಪೇನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಹೀಗೆ ಪ್ರಪಂಚದ ಸುಮಾರು 51 ದೇಶಗಳಲ್ಲಿ ಇದು. ಅಂದರೆ ಈಗಿನ 51 ದೇಶಗಳು, ಆಗಿನ್ನೂ ಖಂಡಗಳೇ ರೂಪಿತವಾಗಿಲ್ಲಾಗಿತ್ತು. ಹಾಗಿದ್ದರೆ ಹೆಚ್ಚಿನ ಸಂಖ್ಯೆ ಡೈನೋಸಾರ್ಗಳು ಉತ್ತರ ಅಮೇರಿಕಾದಲ್ಲಿದ್ದವು, ಚೈನಾ ಮತ್ತು ಅರ್ಜೆಂಟೈನಾ ಈ 3 ದೇಶಗಳಲ್ಲಿ ಇವು ಇದ್ದವು. ಭಾರತದಲ್ಲಿಯೂ ಸಹಿತ ಡೈನೋಸಾರ್ಗಳಿದ್ದು. ಎಲ್ಲೆಲ್ಲಿ ಅಂತಂದರೆ ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ಗೋದಾವರಿ ನದಿ ತೀರದಲ್ಲಿ ಕಂಡುಬಂದವು. ಕೆಲವು ಡೈನೋಸಾರ್ಗಳು ಈ ತಮಿಳುನಾಡಿನ ಕೆಲವು ಭಾಗದಲ್ಲಿ ಇತ್ತು. ಈವರೆಗೂ ಸಹಿತ ಡೈನೋಸಾರ್ ಕರ್ನಾಟಕದಲ್ಲಿ ಪತ್ತೆಯಾದಂತಹ ಯಾವುದೇ ಒಂದು ಸಾಕ್ಷಿ ಇಲ್ಲ, ಅಥವಾ ಉತ್ಖನನಗಳು ಅಷ್ಟು ಸರಿಯಾಗಿ ನಡೆದಿರಲಿಕ್ಕಿಲ್ಲ, ಗೊತ್ತಿಲ್ಲ. ಆಗ ಈಗಿನಂತೆ ಖಂಡಗಳೇ ಇರದಿರುವ ಕಾರಣದಲ್ಲಿ ರಾಜ್ಯಗಳು ಹೇಗೆ ಬಂದವು? ಈಗ ಮಾಡಿಕೊಂಡಿರೋದು ರಾಜ್ಯ. ಆಗ ಯಾವುದೇ ಒಂದು ಖಂಡವೇ ಸರಿಯಾಗಿ ಇಲ್ಲಾಗಿತ್ತು. ಈಗಿರುವಂತೆ ಆಫ್ರಿಕಾ ಖಂಡ, ಅಮೇರಿಕಾ ಖಂಡ, ಏಷ್ಯಾ ಇತ್ಯಾದಿ ಯಾವ ಖಂಡಗಳು ಇಲ್ಲದೆ ಭೂಭಾಗ ಅದು ಒಂಥರ ಒಂದಷ್ಟೇ ಜಾಗದಲ್ಲಿ ಹರಡಿಕೊಂಡಿತ್ತು. ಈಗ ಅಮೇರಿಕಾದಲ್ಲಿರುವಂಥವು ಟೈರನೋಸಾರಸ್ ರೆಕ್ಸ್ ಅಂತ ಹೇಳ್ತಾರೆ ಉತ್ತರ ಅಮೇರಿಕಾದಲ್ಲಿ, ಮತ್ತು ಈ ಬ್ರಿಟನ್ ಮತ್ತು ಯುರೋಪ್ನಲ್ಲಿರುವಂತಹ ಈ ಡೈನೋಸಾರ್ಗಳು ಇಗ್ವಾನಡಾನ್ ಅಂತ, ಹಾಗೆಯೇ ಚೈನಾದರಲ್ಲಿ ಸೈನೋಟೆರೆಕ್ಸ್ ಅಂತ, ಹಾಗೆಯೇ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಇದೆಲ್ಲ ಬೇರೆ ಬೇರೆ ಡೈನೋಸಾರ್ಗಳು ಇದ್ದವು ಅಂತ ಒಂದಿಷ್ಟು ಮಾಹಿತಿ ನಮಗೆ ದೊರೆಯುತ್ತೆ. ಹಾಗೆಯೇ ಬೇರೆ ಬೇರೆ ಭಾಗದಲ್ಲಿರುವಂತಹ ಈ ಡೈನೋಸಾರ್ಗಳು ಏನೇನು ಮಾಡ್ತಾಯಿದ್ವು ಒಂಥರ ಮೊಸಳೆ ಟೈಪು, ಕೆಲವು ನೀರಲ್ಲಿದ್ದವು, ಕೆಲವು ಭೂಭಾಗದಲ್ಲಿದ್ದವು. ಈ ರೀತಿ ಅವುಗಳು ವಿವಿಧ ಭಾಗದಲ್ಲಿ ಒಳ್ಳೆ ರಾಜರ ಥರ ಬದುಕ್ತಾ ಇದ್ವು ಅಂತ ನಮಗೊಂದು ಅರ್ಥ ಆಗುತ್ತೆ. ಹಾಗೆಯೇ ನಮ್ಮಲ್ಲಿರುವಂತಹ ಥಾರ್ ಮರುಭೂಮಿಯಲ್ಲಿ, ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಇವೆಲ್ಲ ಡೈನೋಸಾರ್ಗಳು ಇದ್ದು. ಮತ್ತು ಈ ಡೈನೋಸಾರ್ಗಳ ತತ್ತಿಗಳು ಮತ್ತು ಅವುಗಳ ಪಳೆಯುಳಿಕೆಗಳು ಅನೇಕ ಭಾಗದಲ್ಲಿ, ಇಲ್ಲಿ ತಮಿಳುನಾಡು ಭಾಗದಲ್ಲಿರ್ಬೋದು, ರಾಜಸ್ಥಾನ ಭಾಗದಲ್ಲಿ, ಇಲ್ಲೆಲ್ಲ ಕಡೆ ಇವಿದ್ದು. ಬಹುಶಃ ಬೇರೆ ಕಡೆ ಯಾಕಿಲ್ಲ ಹೇಳೋದು, ಒಂದು ಉತ್ಖನನವಾಗಿರಲಿಕ್ಕಿಲ್ಲ, ಅಥವಾ ಇನ್ನೊಂದು ಅಂತಂದರೆ ಡೈನೋಸಾರ್ಗಳಿಗೆ ಈ ಜಾಗ ಇಷ್ಟ ಆಗಲಿಲ್ಲ ಅಂತ ಇರ್ಬೋದು. ಹಾಗಾದರೆ ಹೇಗೆ ಪತ್ತೆ ಆದವು ಅಂತಂದರೆ, ಡಿಸೆಂಬರ್ 2021ರಂದು ಒಂದು ಹೊಸ ಡೈನೋಸಾರ್ನ ಅವಶೇಷ ಚಿಲಿಯಲ್ಲಿ ಪತ್ತೆಯಾಗಿದ್ದು, ಇದಕ್ಕೆ ಕೊಕ್ಕು ಮತ್ತು ಹರಿತವಾದ ಬಾಲ ಇದ್ದರಿಂದ ಇದನ್ನು ಸ್ಟೆಗೋಸಾರಸ್ ಇಲೆಂಗಾಸನ್ ಅಂತ ಕರೀತಾರೆ. ಪೃಥ್ವಿಯ ಮೊದಲ ಡೈನೋಸಾರ್ ಸುಮಾರು 240 ಮಿಲಿಯನ್ ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ಉದಯಿಸಿತು ಅನ್ನಲಾಗಿದೆ. ಇದ್ದು 170 ವರ್ಷಗಳ, ಆದರೆ ನಮಗೆ ಕಂಡು ಬಂದಿದ್ದು 240 ಮಿಲಿಯನ್ ವರ್ಷಗಳಿಂದ. ಹೀಗೆ ಈಗಿನಂತೆ ಆಗ ಭೂಮಿಯಲ್ಲಿ ಏಷ್ಯಾ, ಆಫ್ರಿಕಾ, ಅಮೇರಿಕಾ ಇತ್ಯಾದಿ ಖಂಡಗಳು ಇರದೆ ಇಡೀ ಭೂಮಿ ಒಂದಕ್ಕೊಂದು ಹೊಂದಿಕೊಂಡಿತ್ತು. ಇದಕ್ಕೆ ಪೆನಂಜಿಯಾ ಅಥವಾ ಪೆಂಜಿಯಾ ಅಂತ ಕರೀತಿದ್ರು. ಇದು ಇಡೀ ಪ್ರಪಂಚದಲ್ಲಿ ಈ ರೀತಿ ನಿಖರವಾದಂತಹ ಖಂಡಗಳು ಇಲ್ಲಾಗಿದ್ದಾಗ, ಆಫ್ರಿಕಾ, ಹೀಗೆ ಏಷ್ಯಾ ಎಲ್ಲವೂ ಸಹಿತ ನೀರಿನ ಒಂದಷ್ಟು ಭಾಗದಲ್ಲಿ ಅವು ಇದ್ವು.
ಅಂದರೆ ಇದರ ಮೇಲೆ ಜಾಸ್ತಿ ಪ್ರಮಾಣದಲ್ಲಿ ನೀರೇ ಇತ್ತು, ಉಳಿದೊಂದಷ್ಟು ಭಾಗಗಳು ಹೀಗೆ ಹಬ್ಬಿದ್ವು ಅಂತ. ಈ ಭೂಭಾಗ ಬಹಳ ಕಡಿಮೆ ಇತ್ತು, ಆಗ ಸಮುದ್ರವೇ ತುಂಬ ಜಾಸ್ತಿ ಇತ್ತು. ಆಗ ಭೂಮಿಯ ಮೇಲ್ಪದರದಲ್ಲಿ ಸಿಹಿ ನೀರು ಬಹಳ ಕಡಿಮೆ ಇತ್ತು. ಆ ಕಾಲಕ್ಕೆ ಟ್ರಯಾಸಿಕ್ ಅವಧಿ ಅಂತ ಕರೀತಾರೆ. ಕಾಲಕ್ರಮೇಣ ಅನೇಕ ವರ್ಗಕ್ಕೆ ಸೇರಿದಂತಹ ಡೈನೋಸಾರ್ ಎಂಬ ಸರೀಸೃಪಗಳು ಉದಯವಾಗತೊಡಗಿದವು. ಆದರೆ ಇದಕ್ಕೆಲ್ಲ ಲಕ್ಷಾಂತರ ವರ್ಷ ಬೇಕಾಗಿದೆ. ಆ ಕಾಲದ ಡೈನೋಸಾರ್ಗಳು ಕಡಿಮೆ ಗಾತ್ರ ಮತ್ತು ಕಡಿಮೆ ಎತ್ತರವನ್ನು ಹೊಂದಿದ್ದು. ಪ್ರಥಮ ಡೈನೋಸಾರ್ನ ಹೆಸರು ಎರಾಪ್ಟರ್. ಇದು 2 ಮೀಟರ್ ಉದ್ದ ಮತ್ತು 25 ಕಿಲೋ ತೂಕದ್ದಾಗಿತ್ತು ಮತ್ತು ಎಲ್ಲ ಡೈನೋಸಾರ್ಗಳ ಮೂಲ ಪುರುಷವಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಅಂದರೆ ಟ್ರಯಾಸಿಕ್ ಅವಧಿಯಲ್ಲಿರುವಂತಹ ಡೈನೋಸಾರ್ಗಳು ಅಷ್ಟೊಂದು ದೊಡ್ಡ ಡೈನೋಸಾರ್ಗಳು ಇಲ್ಲಾಗಿತ್ತು ಈಗಿರುವಂತೆ. ಎಲ್ಲ ಡೈನೋಸಾರ್ಗಳಿಗೆ ಮೂಲ ಪುರುಷನಾಗಿತ್ತು ಅಂತ ಹೇಳಲಾಗಿದೆ. ಇದೊಂಥರ ಹಕ್ಕಿಯ ರೀತಿಯ ಡೈನೋಸಾರ್. ಇದಕ್ಕೆ ಎರಾಪ್ಟರ್ ಅಂತ ಕರೀತಾರೆ. ಹೀಗೆ ಒಂದು 25 kg ಮತ್ತು 2 ಮೀಟರ್ ಉದ್ದ. ಇಲ್ಲಿ ನೋಡ್ಲಿಕ್ಕೆ ದೊಡ್ಡ ಕಾಣುತ್ತೆ, ಆದರೆ ಇದೊಂದು ಚಿಕ್ಕ ಜೀವಿಯಾಗಿತ್ತು. 2 ಮೀಟರ್ ಉದ್ದ, ಸಾಮಾನ್ಯವಾಗಿ ಒಂದು ಆಸ್ಟ್ರಿಚ್ ಪಕ್ಷಿಯ ಥರ ಇತ್ತು. ಇದೆಲ್ಲ ಡೈನೋಸಾರ್ಗಳಿಗೆ ಒಂದು ಮೂಲ ಪುರುಷನಾಗಿತ್ತು ಅಂತ ಅರ್ಥ. ಅದಾದಮೇಲೆ ಏನಾಯಿತು, ಸುಮಾರು 40 ಮಿಲಿಯನ್ ವರ್ಷಗಳ ನಂತರ ಅವುಗಳ ವಿಕಾಸವಾಗಿ ಅವುಗಳ ದೇಹ ತೂಕ ಮತ್ತು ಗಾತ್ರ ಕ್ರಮೇಣ ದೊಡ್ಡದಾಗ್ತಾ ಹೋಯಿತು. ದೈತ್ಯ ಡೈನೋಸಾರ್ಗಳು ಹುಟ್ಟುಕೊಂಡವು. ಇದಾದ ಮೇಲೆ ಅನೇಕ ಸಹಸ್ರ ವರ್ಷಗಳ ನಂತರ ಒಂದೇ ತುಂಡಾಗಿದ್ದ ಭೂಮಿಯಲ್ಲಿ ದೊಡ್ಡ ದೊಡ್ಡ ಬಿರುಕುಗಳು ಕ್ರಮೇಣ ಮೂಡಲಾರಂಭಿಸಿದವು. ಇದಕ್ಕಿದ್ದಾಗೆ ಜ್ವಾಲಾಮುಖಿಗಳು ಸ್ಫೋಟಗೊಂಡವು ಮತ್ತು ಅಗ್ನಿಪರ್ವತಗಳ ಒಂದು ಉದಯವಾಯಿತು. ನಂತರ ಕಾರ್ಬನ್ ಡೈಆಕ್ಸೈಡ್ ಮತ್ತು ಗಂಧಕದ ಡೈಆಕ್ಸೈಡ್ ಕ್ರಮೇಣ ಜಾಸ್ತಿಯಾಗಿ ಸಮುದ್ರದಲ್ಲಿ ಆಮ್ಲದ ವರ್ಷಧಾರೆ ಅಥವಾ ಆಮ್ಲದ ಮಳೆ ಪ್ರಾರಂಭವಾಗಿ ಪ್ರಪಂಚದ ಉಷ್ಣತೆ ಸ್ಫೋಟಗೊಂಡಿತು. ಇದು ಪ್ರಪಂಚದಲ್ಲಿ ಆಯಾ ಕಾಲಕ್ಕೆ ನಡೆಯುವಂತಹ ಒಂದು ನೈಸರ್ಗಿಕ ಪ್ರಕ್ರಿಯೆ. ಆಗಲೂ ಸಹಿತ ಬಿಸಿ ರಕ್ತದ ಪ್ರಾಣಿಗಳಾದಂತಹ ಡೈನೋಸಾರ್ಗಳು ಈ ವಾತಾವರಣಕ್ಕೆ ಅವುಗಳಿಗೆ ಹೊಂದಿಕೊಳ್ಳಲಿಕ್ಕಾಗಲಿಲ್ಲ. ಕ್ರಮೇಣ ನಿಶೇಷವಾಗತೊಡಗಿದವು. ಅಂತಂದರೆ ಸುಮಾರು ಈ ಕ್ರಿಯೆ ಎಷ್ಟು ವರ್ಷ, 6 ಲಕ್ಷ ವರ್ಷಗಳ ಕಾಲ ಇದೆಲ್ಲ ನಡೀತು. ಈ ವಾತಾವರಣಕ್ಕೆ ಹೊಂದಿಕೊಂಡಂತಹ ನೀರಿನಲ್ಲಿ ಇರುವಂತಹ ಪ್ರಾಣಿಗಳಾದಂತಹ ಮೊಸಳೆ ಇರ್ಬೋದು, ಕೆಲವೊಂದು ರೀತಿಯ ಆಮೆಗಳು, ಇವೆಲ್ಲ ಏನು ಮಾಡಿದ್ವು ಅಂತಂದರೆ ಈ ತುಂಬ ಜಾಸ್ತಿಯಾದಂತಹ ಪ್ರಪಂಚದ ಉಷ್ಣತೆಯನ್ನು ನೀರಿನ ಅಡಿಗಡಿ ಸೇರಿಕೊಂಡ್ಬಿಟ್ಟು ಅವು ಬದುಕೊಂಡು. ಮತ್ತು ಕೆಲವೊಂದು ಸಸ್ತನಿಗಳು ಮಾತ್ರ ಉಳಿದವು. ಸಸ್ತನಿ ಅಲ್ಲ, ಸ್ತನಿಗಳು ಮಾತ್ರ ಉಳಿದವು. ಈ ಕಾಲಕ್ಕೆ ಟ್ರಯಾಸಿಕ್ ಜುರಾಸಿಕ್ ಅವಸಾನ ಸಮಯ ಅಂತ ಹೇಳ್ತಾರೆ. ಯಾಕಂದರೆ ಈ ಟ್ರಯಾಸಿಕ್ ಅವಧಿಯಲ್ಲಿ ಹುಟ್ಟಿದಂತಹ ಡೈನೋಸಾರ್ಗಳು ಈ ಜುರಾಸಿಕ್ ಅವಧಿಯಲ್ಲಿ ಇವು ಅವಸಾನಗೊಳ್ತವೆ. ಯಾಕಂದರೆ ಸಮುದ್ರದಲ್ಲಿ ಅಥವಾ ವಾತಾವರಣದಲ್ಲಿರುವಂತಹ ತಾಪಮಾನ ತುಂಬ ಜಾಸ್ತಿ ಆಗಿರೋರ ಕಾರಣ ಇವೆಲ್ಲ ಕ್ರಮೇಣ ನಿಶೇಷವಾಗ್ತವೆ. ಈ ರೀತಿ ಈ ಒಂದು ಚಾರ್ಟನ್ನು ನೀವು ನೋಡಿದಾಗ ಏನಾಗುತ್ತೆ, ಡೈನೋಸಾರ್ಗಳ ಅವಸಾನದ ಸಮಯ ಅಂತ. ಆಗ 6 ಡೈನೋಸಾರ್ಗಳು ಇದ್ದು. ಈ ಟ್ರಯಾಸಿಕ್ ಅವಧಿ ಎಷ್ಟಿದೆ ಅಂತಂದರೆ ಸುಮಾರು 245 ಮಿಲಿಯನ್ ವರ್ಷಗಳ ಹಿಂದೆ. ಇದು ಟ್ರಯಾಸಿಕ್ ಅವಧಿ 200ರಿಂದ 245 ಮಿಲಿಯನ್ ವರ್ಷಗಳ ಹಿಂದೆ. ಈ ರೀತಿಯ ಭೂಮಿಯಲ್ಲಿರುವಂತಹ ಒಂದಿಷ್ಟು ಡೈನೋಸಾರ್ಗಳು ಈ ರೀತಿ ಇದ್ದು. ಇದಾದ್ಮೇಲೆ ಜುರಾಸಿಕ್ ಅವಧಿಯಲ್ಲಿ ದೊಡ್ಡ ದೊಡ್ಡ ಡೈನೋಸಾರ್ಗಳು ಆದವು. ಸ್ಟೆಗೋಸಾರಸ್ ಇರ್ಬೋದು ಅಥವಾ ಆರ್ಕಿಯೋಪ್ಟೆರಿಕ್ಸು ಇತ್ಯಾದಿ. ಇದು ಯಾವ ಕಾಲದಲ್ಲಿ ಅಂತಂದರೆ ಸುಮಾರು 145ರಿಂದ 200 ಮಿಲಿಯನ್ ವರ್ಷಗಳ ಅವಧಿಯಲ್ಲಿ. ಇದಾದ ನಂತರ ಏನು ಬಂತು, ಕ್ರೆಟೇಷಿಯಸ್ ಅವಧಿ ಅಂತ ಬಂತು. ಆಗಲೂ ಸಹಿತ ಡೈನೋಸಾರ್ಗಳು ಸುಮಾರಾಗಿ ಅವು ಬದುಕಿದವು. ಸುಮಾರು ಇಷ್ಟು ಮಿಲಿಯನ್ ವರ್ಷಗಳ ಹಿಂದೆ 245ರಿಂದ ಹಿಡಿದು 65 ಮಿಲಿಯನ್ ವರ್ಷಗಳು, ಸುಮಾರು 160ರಿಂದ 170 ಮಿಲಿಯನ್ ವರ್ಷಗಳ ಅವಧಿಯಲ್ಲಿ ಕ್ರಮೇಣವಾಗಿ ಅವುಗಳ ಅವಸಾನ ಆಗ್ತಾ ಬಂತು. ಇದು ಒಂದು ಕತೆ. ಇದಾದಮೇಲೆ ಜುರಾಸಿಕ್ ಸಮಯ ಪ್ರಾರಂಭವಾದಾಗ ಇದ್ದಕ್ಕಿದ್ದ ಹಾಗೆ ಡೈನೋಸಾರ್ಗಳ ಗಾತ್ರ ಭಾರಿಯಾಗಿ, ಉದಾಹರಣೆಗೆ ಒಂದು ಟೈಟನೋಸಾರಸ್, ಇಲ್ಲಿ ಜುರಾಸಿಕ್ ಸಮಯ ಅಂತ ಇದೆ ಇದರಲ್ಲಿ.
ಈ ಸಮಯದಲ್ಲಿ ಭಾರಿ ಭಾರಿ ಡೈನೋಸಾರ್ಗಳು ಜಗತ್ತಿನಲ್ಲಿ ಉತ್ಪನ್ನವಾದವು. ಆ ಕಾರಣದಿಂದ ಅವುಗಳ ಟೈರನೋಸಾರಸ್ ಇದರ ಉದ್ದ 15 ಮೀಟರ್, ಎತ್ತರ 6 ಮೀಟರ್ ಮತ್ತು ತೂಕ 15,000 ಕಿಲೋ, ಅಂದರೆ 15 ಟನ್. ಈಗ ನಮ್ಮ ಆನೆಯ ಒಂದು ತೂಕ 4ರಿಂದ 4.5 ಟನ್ ಅಷ್ಟೇ ಇರುತ್ತೆ. ಸುಮಾರು 3ರಿಂದ 4 ಆನೆಯ ಗಾತ್ರದವಾಗಿದ್ದು ಅಥವಾ 15 ಟನ್ ಅವು ಭಾರದವಾಗಿದ್ದು. ಈ ಕಾಲದ ಕೆಲವು ಡೈನೋಸಾರ್ಗಳು ಹೆಸರು ಬ್ರಾಂಟೋಸಾರಸ್, ಬ್ರಾಚಿಯೋಸಾರಸ್, ಡಿಪ್ಲೊಡಾಕಸ್ ಮತ್ತು ಸ್ಟೆಗೋಸಾರಸ್ ಇತ್ಯಾದಿಗಳನ್ನು ಆ ಕಾಲದಲ್ಲಿ ಇತ್ತು. ಕಾಲಕ್ರಮೇಣ ಹಾರುವಂತಹ ಆರ್ಕಿಯೋಪ್ಟೆರಿಕ್ಸ್, ಇದು ಆರ್ಕಿಯೋಪ್ಟೆರಿಕ್ಸ್ ಡೈನೋಸಾರ್, ಇದೆಲ್ಲ ಹಾರುವ ಡೈನೋಸಾರ್ಗಳು ನಂತರ ಪಕ್ಷಿಗಳಾಗಿ ಬದಲಾದವು ಅಂತ ಹೇಳಲಾಗ್ತದೆ. ತುಂಡಾದ ಭೂಭಾಗಕ್ಕೆ ಲಾರೇಷಿಯಾ ಮತ್ತು ಗೊಂಡ್ವಾನ ಲ್ಯಾಂಡ್ ಎಂದು ಹೆಸರಾಗಿದೆ. ಯಾಕೆಂದರೆ ಈ ಆಮ್ಲದ ಏನು ಮಳೆ ಸುರಿತದೆ ಮತ್ತು ತಾಪಮಾನ ಜಾಸ್ತಿ ಆದಾಗೆ ಈ ಭೂಮಿಯ ಭಾಗಗಳು ಅವು ಏನಾಗುತ್ತೆ, ಬಿರುಕು ಬಿಡ್ತಾ 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 ದೂರಕ್ಕೆ ಹೋಗ್ತವೆ. ಕಾರಣ ಆ ತುಂಡಾದ ಭೂಭಾಗಕ್ಕೆ ಲಾರೇಷಿಯಾ ಮತ್ತು ಗೊಂಡ್ವಾನ ಲ್ಯಾಂಡ್ ಅಂತ ಕರೀಲಿಕ್ಕೆ ಪ್ರಾರಂಭವಾಯಿತು. ಇಲ್ಲಿ ಕೆಲವೊಂದು ಡೈನೋಸಾರ್ಗಳು, ಇದು ಕಲ್ಪನೆಯ ಒಂದು ರೇಖಾಚಿತ್ರನೇ ಇರುವುದು. ಟೈಟನೋಸಾರಸ್ ಅಂತ ತುಂಬ ದೊಡ್ಡದು, ಇದು 15 ಟನ್ ಇತ್ತು. ಅದಾದಮೇಲೆ ಬ್ರಾಂಟೋಸಾರಸ್, ಇದು ಸಹಿತ 10ರಿಂದ 12 ಟನ್. ಮತ್ತು ಬ್ರಾಚಿಯೋಸಾರಸ್ ಅಂತ, ಮತ್ತು ಸ್ಟೆಗೋಸಾರಸ್ ಮೇಲೆ ಇರುವಂತಹ ಅನೇಕ ರೀತಿಯ ಒಂದು ರೆಕ್ಕೆಯ ರೀತಿಯ ಒಂದಷ್ಟು ಗಾತ್ರಗಳಿದ್ದಾವೆ. ಇದನ್ನು ಸಹಿತ ನೀವು ಜುರಾಸಿಕ್ ಪಾರ್ಕ್ ಸಿನಿಮಾದಲ್ಲಿ, ಕಲ್ಪನೆಯಲ್ಲಿ, ಅನಿಮೇಷನ್ ಇದರಲ್ಲಿ ನೋಡ್ಬೋದು. ಮತ್ತು ಇದಾದ ಮೇಲೆ ಕ್ರೆಟೇಷಿಯಸ್ ಅವಧಿ, ಇದು ಡೈನೋಸಾರ್ಗಳ ಸುವರ್ಣಯುಗ ಅವಧಿ ಅಂತ ಹೇಳ್ಬೋದು. ಇಲ್ಲಿ ಕ್ರೆಟೇಷಿಯಸ್ ಅವಧಿ ಅಂತ ಬರುತ್ತೆ. 145 ಮಿಲಿಯನ್ ವರ್ಷ ಮತ್ತು 65 ಮಿಲಿಯನ್ ವರ್ಷ, ಇದರ ಮಧ್ಯದಲ್ಲಿ ಅನೇಕ ರೀತಿಯ ಡೈನೋಸಾರ್ಗಳು ಇಲ್ಲಿ ಪೃಥ್ವಿಯಲ್ಲಿ ಉದಯವಾದವು. ಹಾಗಿದ್ರೆ ಭೂಮಿಯ ಮೇಲಿನ ಅತ್ಯಂತ ಉತ್ತಮ ವಾತಾವರಣ ಈ ಆಸಿಡ್ ಮಳೆ ಎಲ್ಲ ಕಳೆದ ಮೇಲೆ ಉತ್ಪನ್ನ ಆಯಿತು. ಆಹಾರ ಲಭ್ಯತೆ ಸಹಿತ ಜಾಸ್ತಿ ಆಗ್ತಾ ಹೋಯಿತು. ಅನೇಕ ರೀತಿಯ ಹೊಸ ರೀತಿಯ ಡೈನೋಸಾರ್ಗಳು ಉಗಮವಾದವು. ಅವುಗಳ ಗಾತ್ರ ಸಹಿತ ಆಹಾರದ ಲಭ್ಯತೆಯ ಮೇಲೆ ಜಾಸ್ತಿ ಆಗ್ತಾ ಹೋಯಿತು. ಜುರಾಸಿಕ್ ಪಾರ್ಕ್ ಚಿತ್ರದಲ್ಲಿ ನೋಡಿಸಿರುವ ಟಿ-ರೆಕ್ಸ್ ನೀವು ನೋಡಿರ್ಬೋದು. ನಂತರ ಅನೇಕ ಡೈನೋಸಾರ್ಗಳು ಉಗಮವಾಗಿದ್ದು ಈ ಕ್ರೆಟೇಷಿಯಸ್ ಅವಧಿಯಲ್ಲಿ. ಜಗತ್ತಿನ ಅನೇಕ ಬದಲಾವಣೆಗಳು ಮುಂದಿನ 10 ದಶಲಕ್ಷ ವರ್ಷಗಳಲ್ಲಿ ಆಗ್ತಾ ಬಂದು ಅವುಗಳು ಜಗತ್ತನ್ನು ಆಳಿದ್ದು 10 ದಶಲಕ್ಷ ವರ್ಷಗಳು. ಈಗ ಮನುಷ್ಯ ಉದಯವಾಗಿ ಕೇವಲ 3ರಿಂದ 4 ವರ್ಷ, 4,000 ವರ್ಷ ಅಷ್ಟೇ ಆಗಿದೆ. ಅಷ್ಟೇ ಈ ಡೈನೋಸಾರ್ಗಳು ಜಗತ್ತನ್ನು ಆಳಿದ್ದು ಸುಮಾರು 150 ಮಿಲಿಯನ್ ವರ್ಷಗಳಷ್ಟು. ಈ 2 ಭಾಗವಾಗಿದ್ದ ಭೂಭಾಗ ಈಗಿನ ವಿವಿಧ ಭಾಗಗಳಾಗಿ ಕ್ರಮೇಣ ವಿಭಜನೆಗೊಳಿತು. ಅಂದರೆ ಈ 10 ಲಕ್ಷ ವರ್ಷ ಅಷ್ಟು ಸುಲಭಕ್ಕೆ ಯಾವುದು ಬದಲಾವಣೆ ಆಗಲ್ಲ. ಕಾಲಕ್ರಮೇಣ ಈ ಭೂಮಿಯ ಗಾತ್ರದಲ್ಲಿ ಮತ್ತು ವಿಸ್ತಾರದಲ್ಲಿ, ವೇಗದಲ್ಲಿ ಸಹಿತ ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ತಾ ಈ ಹಂತಕ್ಕೆ ನಾವು ಇವತ್ತು ಬಂದು ನಿಂತಿದ್ದೇವೆ. ಇವತ್ತು ಮಾನವ ಅತ್ಯಂತ ಪ್ರಬಲ ಪ್ರಾಣಿ ಭೂಮಿಯಲ್ಲಿ. ಈ ರೀತಿ ಡೈನೋಸಾರ್ಗಳು ಇದ್ದು, ಟಿ-ರೆಕ್ಸ್ ಎಂಬ ಒಂದು ಡೈನೋಸಾರ್ ಈ ಕೋಳಿಯನ್ನು ಒಂದು ಸ್ವಲ್ಪ ಹೋಲುತ್ತೆ. ಕೋಳಿಗೆ 2 ಕಾಲು, ಇದಕ್ಕೆ ಸಹಿತ 2 ಕಾಲು. ಅಂತೂ ಇದಕ್ಕೆ ಮುಂದಿನ ಕಾಲಗಳು ಕ್ರಮೇಣ ಉಜ್ಜಿ ಹೋದವು. ಯಾಕಂದರೆ ಇದು ಏನು ಪ್ರಯೋಜನ ಇಲ್ಲದ ಕಾಲ ಆಗಿತ್ತು. ಇವು ಕೇವಲ ಹಿಂಗಾಲಿನ ಮೇಲೆ ಬಲಶಾಲಿಯಾಗಿ ಹೋಗ್ತಾ ಇದ್ವು ಎಂಬ ಒಂದು ಕಲ್ಪನೆ ಇದೆ. ಈ ಸಮಯದಲ್ಲಿ ಏನಾಯಿತು, ಕ್ರೆಟೇಷಿಯನ್ ಅವಧಿಯಲ್ಲಿ ವಿವಿಧ ಸಸ್ಯಗಳು ಹುಲ್ಲಿನ ಉಗಮವಾಗಿರುವುದರಿಂದ ಕೆಲವೊಂದು ಸಸ್ಯಾಹಾರಿ ಡೈನೋಸಾರ್ಗಳು ಮೊದಲು ಉಗಮವಾದವು. ಹೀಗೆ ಭೂಮಿಯಲ್ಲಿ ವಿವಿಧ ಬಗೆಯ ಬಣ್ಣದ ಹೂವನ್ನು ಬಿಡುವಂತಹ ಲಕ್ಷಾಂತರ ಸಸ್ಯಗಳು ಸಹಿತ ಉದಯವಾಗಿದ್ದು ಸುಮಾರು 78 ಲಕ್ಷ ವರ್ಷದ ಹಿಂದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ನಾವು ಉದ್ಯಾನವನವನ್ನು ನಿರ್ಮಿಸ್ತೇವೆ, ಬಣ್ಣ ಬಣ್ಣದ ಹೂಗಳನ್ನು ಹಾಕ್ತೀವಿ. ಆದರೆ ಈ ಹೂಗಳೆಲ್ಲ ಉದಯವಾಗಿದ್ದು ಸುಮಾರು 78 ಲಕ್ಷ ವರ್ಷಗಳ ಹಿಂದೆ. ಇದೇ ಸಮಯದಲ್ಲಿ ಉಗಮವಾಗಿದ್ದು ಆರ್ನಿಥೋಮಿಮಿಡಿಕ್ಸ್ ಎಂಬ ಒಂದು ಡೈನೋಸಾರ್. ನೋಡಿ ಎಷ್ಟು ಆಸಕ್ತಿದಾಯಕವಾಗಿದೆಯಲ್ಲ. ಇದು ನೋಡಲು ಈ ಕಾಲದಲ್ಲಿ ಒಂದು ಆಸ್ಟಿಚ್ಗಳು ಇರ್ತಾವಲ್ಲ, ದೊಡ್ಡ ಕಣ್ಣಿನ ಎತ್ತರದ ಆಸ್ಟಿಚ್ ಎಂಬ ಪಕ್ಷಿ ಅಥವಾ ಪ್ರಾಣಿ ಅಂತ ನಾವು ಹೇಳ್ಬೋದು, ಆ ರೀತಿ ಇರುತ್ತಿತ್ತು.
ಇದು ಆರ್ನಿಥೋ ಮಿಮಿಡ್ಸ್ ಇವಕ್ಕೆ ಅಂತ ಹೇಳ್ತಾರೆ. ಚಿಕ್ಕ ಚಿಕ್ಕ ಪಕ್ಷಿಗಳು ಸಹಿತ ಇರ್ತಿದ್ದವು ಅಂತ ಹೇಳಲಾಗ್ತಾ ಇದೆ. ಮತ್ತು ಇದು ಆಸ್ಟ್ರಿಚನ್ನು ಹೋಲುತ್ತೆ. ಇದಲ್ಲದೆ ಇವು ನಡೆಯುವುದಷ್ಟೇ ಅಲ್ಲ, ಸುಮಾರು 70 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಓಡಿ ಗಾಳಿಯಲ್ಲಿ ಸಹಿತ ಸ್ವಲ್ಪ ದೂರ ಹಾರ್ತಾ ಇದ್ವು ಅಂತ ಹೇಳಲಾಗ್ತಾ ಇದೆ. ಇದಲ್ಲದೆ ಕುಡ್ಜೆಲೋ ಕ್ವಾಟಸ್ ಎಂಬ ಡೈನೋಸಾರ್ಗಳು ಅತ್ಯಂತ ಭಾರದ ಹಾರುವಂತಹ ಪ್ರಾಣಿಗಳಾದವು. ಈಗ ಪ್ರಾಣಿಗಳು ಹಾರುವುದು ಬಹಳ ಕಡಿಮೆ, ಮತ್ತು ಇಷ್ಟು ಭಾರದ ಪ್ರಾಣಿಗಳು ಹಾರುವುದು ಬಹಳ ಕಡಿಮೆ. ಆದರೆ ಈ ಕುಡ್ಜೆಲೋ ಕ್ವಾಟಸ್ ಇವು ಹಾರ್ತಾ ಇದ್ವು ಎಂಬುದು ಡೈನೋಸಾರ್ಗಳ ಯುಗದಲ್ಲಿ ಇದೆಲ್ಲ ಸುವರ್ಣ ಕಾಲ. ಅಂದರೆ ಹಾರುವ ಡೈನೋಸಾರ್ಗಳು ಉದಯವಾದವು, ಸಸ್ಯಾಹಾರಿ ಡೈನೋಸಾರ್ಗಳು ಉದಯವಾದವು, ಮಾಂಸಾಹಾರಿ ಡೈನೋಸಾರ್ಗಳು ಉದಯವಾದವು. ಜಗತ್ತಿನಲ್ಲಿ ಎಲ್ಲ ಕಡೆ ನೋಡಿದರೆ ಸಹಿತ ಅತ್ಯಂತ ಸುಂದರವಾಗಿ ಈ ಅರಣ್ಯ ಪ್ರದೇಶ ಬೆಳೆಯಿತು, ಹೂಗಳ ಉಗಮವಾಯಿತು, ಹಾಗೂ ಹಸಿರು ತುಂಬ ಎಲ್ಲ ನೋಡಿದರೂ ಸಹಿತ ಹಸಿರು ಅದು ತಲೆದೋರಿತು. ಇದಾದ್ಮೇಲೆ ಏನಾಯಿತು ಅಂತಂದರೆ ಬಹುತೇಕ ಡೈನೋಸಾರ್ಗಳು ಮಾಂಸಾಹಾರಿಗಳಾಗಿ ತಮಗಿಂತ ಚಿಕ್ಕ ಚಿಕ್ಕ ಡೈನೋಸಾರ್ಗಳನ್ನು ಅಥವಾ ಸಸ್ಯಗಳನ್ನು ಕೆಲವೊಮ್ಮೆ ಈಗ ಮನುಷ್ಯನಂತೆ ಆರಾಮವಾಗಿ ಭೂಮಿಗೆ ಅನಭಿಷಿಕ್ತ ದೊರೆಗಳಾಗಿತ್ತು. ಈಗ ಮನುಷ್ಯ ಹೇಗೆ ಅಂತಂದರೆ ಅವನಿಗೆ ಅವಶ್ಯಕತೆ ಇದ್ದಾಗ ಸಸ್ಯಾಹಾರ ತಿಂತಾನೆ, ಇಲ್ಲದ್ರೆ ಮಾಂಸಾಹಾರ ಮಾಡ್ತಾನೆ. ಹಾಗೆಯೇ ಈ ಡೈನೋಸಾರ್ಗಳು ಸಹಿತ ಅತ್ಯಂತ ದೊಡ್ಡ ಗಾತ್ರದವು. ಅಂದರೆ ಅವುಗಳ ಮುಂದೆ ಬಂದರೆ ಯಾವುದು ನಿಲ್ಲಲ್ಲ. ಆ ರೀತಿ ದೊಡ್ಡ ದೊಡ್ಡ ಡೈನೋಸಾರ್ಗಳು ಭೂಮಿಯನ್ನು ಲಕ್ಷಾಂತರ ವರ್ಷ ಆಳಿದ್ವು. ನಂತರ ಇವು ಏನಾದವು, ಏನು ಕತೆ ಹೇಳೋದನ್ನು ಮುಂದೆ ನಾವು ನೋಡೋಣ. ಬಹಳ ಆಸಕ್ತಿದಾಯಕವಾದಂತಹ ಕತೆ ಇದೆ. ಇಷ್ಟೆಲ್ಲ ದೊಡ್ಡ ಜೀವಿಗಳು ಇರಬೇಕಾಗಿತ್ತಲ್ಲ, ಈಗ ಒಂದು ಜೀವಿನೂ ಇಲ್ಲ. ಒಂದೇ ಒಂದು ಬದುಕಿದಂತಹ ಡೈನೋಸಾರ್ ಇವತ್ತಿಗೆ ಇಲ್ಲ. ಹಾಗಿದ್ರೆ ಎಲ್ಲಿ ಹೋದವು ಅನ್ನೋದು ಬಹಳ ಆಸಕ್ತಿದಾಯಕ ವಿಷಯ. ಇದು ನೋಡಿ, ಕುಡ್ಜೆಲೋ ಕ್ವಾಟಸ್ ಅಂತಂದರೆ ಹಾರುವಂತಹ ಒಂದು ಡೈನೋಸಾರ್. ಸುಮಾರು 78 ಲಕ್ಷ ವರ್ಷಗಳ ಹಿಂದೆ ಇದು ಹಾರ್ತಾ ಇರುವಂತಹ ಒಂದು ಡೈನೋಸಾರ್. ಸದ್ಯ ಹಕ್ಕಿಗಳಿಗೆ ಇದು ಹೋಲಿಕೆ ಆಗುತ್ತೆ. ಮತ್ತು ಇವುಗಳ ಕಾಲ ಒಂದು ಸುವರ್ಣ ಕಾಲ ಅಂತ ಹೇಳ್ಬೋದು. ಇವು ಸಸ್ಯಾಹಾರವನ್ನು ಮಾಡ್ತಿದ್ದು, ಏನು ಸಿಕ್ಕಿದ್ದು ತಿಂತ ಇದ್ದು, ಮಾಂಸಾಹಾರ ಸಹಿತ ತಿಂತಿದ್ದು, ಸಣ್ಣ ಡೈನೋಸಾರ್ಗಳನ್ನು ತಿಂದು ಬದುಕ್ತಾ ಇದ್ದು. ಮನುಷ್ಯ ಹೇಗೆ ಬದುಕ್ತಾ ಇದ್ನೋ ಹಾಗೆಯೇ ಬದುಕ್ತಾ ಇದ್ದು. ಆದರೆ ಏಕೆ ಕೊನೆಗೊಂಡು ಇವು, ಅದು ಯಾಕೆ ಇವುಗಳ ದುರಂತ ಅಂತ್ಯ ಆಯಿತು ಅಂತಂದರೆ, ಯಾವುದೇ ಒಬ್ಬ ಮೆರಿತಾ ಇರುವಂತಹ ಜೀವಿಗೆ ಪ್ರಕೃತಿಯ ಸರಿಯಾಗಿ ಬುದ್ಧಿ ಕಲಿಸುತ್ತೆ ಹೇಳೋದಕ್ಕೆ ಈ ಡೈನೋಸಾರ್ಗಳ ಅವಸಾನವೇ ಒಂದು ಉದಾಹರಣೆ. ದುರ್ದಿನಗಳು ಬಂದುಬಿಟ್ಟು ಡೈನೋಸಾರ್ಗಳಿಗೆ ಪ್ರಪಂಚದಲ್ಲಿಂದನೇ ಅವು ವಿನಾಶಕ್ಕೆ ತೆರಳುವಂತಹ ಒಂದು ಕಾಲ ಬಂದೊದಗಿತ್ತು. ಈಗ ಆ ಕಥೆಯನ್ನು ನಾವು ಕೇಳೋಣ. ಸುಮಾರು 68 ಮಿಲಿಯನ್ ವರ್ಷಗಳ ಹಿಂದೆ ಇದಕ್ಕಿದ್ದಾಗೆ ಒಂದು ದಿನ 10 ರಿಂದ 15 ಕಿಲೋಮೀಟರ್ ವ್ಯಾಸದ ಕ್ಷುದ್ರ ಗ್ರಹವೊಂದು, ಸಣ್ಣ ಗ್ರಹವಲ್ಲ, ಸುಮಾರು 10 ರಿಂದ 15 ಕಿಲೋಮೀಟರ್ ಗಾತ್ರದ ವ್ಯಾಸದ ಕ್ಷುದ್ರ ಗ್ರಹ. ಉದಾಹರಣೆಗೆ ಒಂದು ಶಿವಮೊಗ್ಗ ನಗರ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ಒಂದು ಫುಟ್ಬಾಲ್ ಆಕಾರದ ಗ್ರಹ. ಅದರ ವೇಗ ಎಷ್ಟಿತ್ತು ಅಂತಂದರೆ 1 ಸೆಕೆಂಡಿಗೆ 30 ಕಿಲೋಮೀಟರ್, ಅಥವಾ ಜೆಟ್ ವಿಮಾನಕ್ಕಿಂತ 150 ಪಟ್ಟು ವೇಗವಾಗಿ ಭೂಮಿಯಿಂದ ಬಂದು ಈ ಪ್ರಸಕ್ತ ಮೆಕ್ಸಿಕೋ ಏನಿದೆ, ಉತ್ತರ ಅಮೇರಿಕಾದ ಕೆಳಭಾಗದಲ್ಲಿ ಇರುವ ಮೆಕ್ಸಿಕೋದ ಪೆನಿನ್ಸುವೆಲಾ ಭಾಗದ ಭೂಮಿಗೆ ವೇಗವಾಗಿ ಡಿಕ್ಕಿ ಹೊಡೆದು ಬಿಡುತ್ತೆ. ಮತ್ತು ಕ್ರೆಟೇಷಿಯಸ್ ಅವಧಿ, ಈ ಡೈನೋಸಾರ್ಗಳ ಏನು ಅವಧಿ ಇತ್ತು, ಸುವರ್ಣಕಾಲ ಇತ್ತು, ಅದನ್ನು ಒಂದು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿಬಿಡುತ್ತೆ. ಆ ಕಾರಣದಿಂದ ನಾವು ಈಗತ್ತು ಸಹಿತ ಈ ರೀತಿ ಒಂದು ದೊಡ್ಡ ಗ್ರಹ ಬಂದು ಹೊಡೆದ್ರೆ ತಡಿಲಿಕ್ಕೆ ನಮ್ಮ ಹತ್ರ ಯಾವ ವ್ಯವಸ್ಥೆ ಇಲ್ಲ. ಕಾರಣ ಆ ಕಾಲ ಬರ್ಬೋದು, ಇವತ್ತೇ ಬರ್ಬೋದು, ನಾಳೆನೇ ಬರ್ಬೋದು, ಹೇಳಲಿಕ್ಕಾಗಲ್ಲ. ಮನುಷ್ಯನು ಸಹಿತ ಹೀಗೆ ನಿಶ್ಶೇಷನಾಗಿ ಹೋಗುವ ಒಂದು ಕಾಲ ಬಂದೇ ಬರುತ್ತೆ. ಇದು ಎಷ್ಟು ಭಯಾನಕ ಪರಿಣಾಮವನ್ನು ಮಾಡುತ್ತೆ ಅಂತಂದರೆ, 170 ಕಿಲೋಮೀಟರ್ ವ್ಯಾಸದ ಭೂಮಿಯನ್ನು ಇಲ್ಲೊಂದು ನೋಡ್ಬೋದು ನೀವು, ಸಂಪೂರ್ಣ ಒಂದಷ್ಟು ಕ್ಷಣದಲ್ಲಿ ನಾಶ ಮಾಡಿಬಿಡುತ್ತೆ. ಹಿರೋಶಿಮಾ, ನಾಗಾಸಾಕಿ ಇಲ್ಲಿ ಅಣುಬಾಂಬ್ ಸ್ಫೋಟ ಆಗಿರೋ ಕತೆ ಗೊತ್ತಿದೆ ನಿಮಗೆ. ವಿಶ್ವಯುದ್ಧದ ಸಮಯದಲ್ಲಿ ಇದು ಮಾಡಿದ 1 ಕೋಟಿಗಿಂತ ಜಾಸ್ತಿ ಪ್ರಮಾಣದ ಹಾನಿ ಆ ಭಾಗದ ಭೂಮಿಗಾಗತ್ತೆ. ಆದರೆ ಅಷ್ಟಕ್ಕೆ ಅದು ನಿಲ್ಲಲ್ಲ. ಒಂದು ಕ್ಷಣ ಭೂಮಿ ನಡುಗಿದರೂ ಸಹಿತ
ಸಮುದ್ರ ಅಲ್ಲೋಲಕಲ್ಲೋಲವಾಗುತ್ತೆ. ಇಡೀ ಪ್ರಪಂಚದಲ್ಲಿ ಸುನಾಮಿ, ಈಗ ನಾವು ಕೇಳಿದ್ದೀವಿ ಸುನಾಮಿ ಬಂದಂಥದ್ದು ಕೇವಲ ಒಂದು 70-80 ಮೀಟ್ರು. ಆಗ ಬಂದಂತಹ ಸುನಾಮಿಗಳು ಎಷ್ಟೋ ಕಿಲೋಮೀಟರ್ ಎತ್ತರವನ್ನು ಹೊಂದಿತ್ತು. ಈ ಕ್ಷುದ್ರಗ್ರಹದ ಹೊಡೆತಕ್ಕೇನಾಯಿತು, ಭೂಮಿ ನಲುಗಿ ಹೋಗ್ಬಿಡುತ್ತೆ. ಭೂಮಿಗೆ ತಡ್ಕೊಳಕ್ಕಾಗಲ್ಲ. ಭೂಮಿಯ ತಾಪಮಾನ ಇದ್ದಕ್ಕಿದ್ದಾಗೆ 10-15 ಡಿಗ್ರಿ ಸೆಲ್ಸಿಯಸ್ ಇಷ್ಟು ಜಾಸ್ತಿ ಆಗುತ್ತೆ. ಡೈನೋಸಾರ್ಗಳು ಏನಾಗ್ಬಿಟ್ಟು ಜೀವಂತ ಬೆಂದು ಹೋಗ್ಬಿಟ್ಟು ಒಂದು ಡೈನೋಸಾರ್ ಇಲ್ಲಿ ಉಳಿದಿಲ್ಲ. ಅಲ್ಲದೆ ಉಲ್ಕೆಗಳು, ಇದಲ್ಲದೆ ಲಾವಾರಸಗಳು ಇದ್ದಕ್ಕಿದ್ದ ಹಾಗೆ ಹರಿದು ಬಿಟ್ಟು ಅವೆಲ್ಲ ಹೋಗ್ಬಿಡ್ತವೆ. ಈ ಭಾಗದಲ್ಲಿ ಮಾಯನ್ ಬುಡಕಟ್ಟು ಜನಾಂಗ ಮತ್ತು ಚಿಚಿಯನ್ ಇಟ್ಜಾದಂತಹ ಐತಿಹಾಸಿಕ ಸ್ಮಾರಕಗಳು ನಂತರ ಮನುಷ್ಯನ ಉಗಮವಾದ ಮೇಲೆ ಅವರು ಇಲ್ಲಿ ಒಂದು ಕಲ್ಪನೆಯನ್ನು ಮಾಡಿ ಅದನ್ನು ಕಟ್ತಾರೆ. ಅಂದರೆ ಆ ಕಾಲದ ಜನಾಂಗದಲ್ಲಿ ಈ ಮೆಕ್ಸಿಕೋ ಭಾಗದ ಪೆನಿನ್ಸುಲಾ ಭಾಗದಲ್ಲಿ ಅನೇಕ ಲಕ್ಷ ವರ್ಷಗಳ ನಂತರ ಇದನ್ನು ಕಟ್ತಾರೆ. ಆ ಕಾಲದಲ್ಲಿ ಸಣ್ಣ ಸಣ್ಣ ಡೈನೋಸಾರ್ಗಳು ಏನು ಮಾಡ್ತವೆ ಅಂತಂದರೆ ಭೂಮಿಯ ಆಳಕ್ಕೆ ಗುದ್ದು ಕೊರೆದು ಸೇರ್ಕೊಳ್ತವೆ. ಉದಾಹರಣೆಗೆ ಈ ಯಾವುದು ಹಾವುಗಳಿರ್ಬೋದು, ಕೆಲವೊಂದು ಗುಹೆಗಳ ಒಳಗೆ ಮತ್ತು ಸಮುದ್ರದಲ್ಲಿ ಸೇರಿಕೊಂಡು ಬಚಾವಾಗಿಬಿಡ್ತವೆ. ಯಾವುದು ಆಮೆಗಳು ಇರ್ತವೆ. ಇವೆಲ್ಲ ಒಂದಷ್ಟು ಪ್ರಾಣಿಗಳು, ಈಗಿರುವಂತಹ ಚಿಕ್ಕ ಚಿಕ್ಕ ಜೀವಿಗಳು. ಅದಾದ್ಮೇಲೆ ಕೆಲವು ಏನು ಮಾಡ್ತವೆ ಅಂತಂದರೆ ತುಂಬ ದೂರ ಹಾರಿ ಹೋಗ್ಬಿಡ್ತವೆ, ಈ ಈ ಪಕ್ಷಿಗಳಂತಹ ಜೀವಿಗಳು. ನಂತರ ಪರಿಸ್ಥಿತಿ ಮಹಾ ಜಗತ್ ಪ್ರಳಯ ಅದಕ್ಕಿಂತ ತುಂಬ ಭೀಕರವಾಗಿರುತ್ತೆ. 2 ಕಿಲೋಮೀಟರ್ ಎತ್ತರದ ಸುನಾಮಿಗಳು, ಈಗ ಬರ್ತಾ ಇರುವ ಸುನಾಮಿಗಳು ಕೇವಲ 1 ಕಿಲೋಮೀಟರ್ ಅಂತಂದರೆ ಇಡೀ ಭೂಭಾಗವನ್ನು ಇದು ಸರ್ವನಾಶ ಮಾಡಿಬಿಡುತ್ತೆ. ಸುನಾಮಿಗಳು ಭೂಮಿಗೆ ಅಪ್ಪಳಿಸ್ತವೆ. ಗಂಟೆಗೆ 600 ಕಿಲೋಮೀಟರ್ ವೇಗದ ಗಾಳಿ ಜಗತ್ತಿನ ಎಲ್ಲ ಸಸ್ಯ ಸಂಕುಲಗಳನ್ನು ನಾಶ ಮಾಡ್ತಾ ಸಮುದ್ರಕ್ಕೆ ತೆಗೆದುಕೊಂಡು ಹೊತ್ತಾಕ್ಬಿಡುತ್ತೆ. ಅಷ್ಟು ಭೀಕರವಾಗಿತ್ತು ಆ ಜಗತ್ ಪ್ರಳಯದ ಕಾಲ. ಅದಕ್ಕಾಗಿ ಅನೇಕದ ಜ್ಯೋತಿಷಿಗಳೆಲ್ಲ ಹೇಳ್ತಿರ್ತಾರೆ, ಆ ಪ್ರಳಯ ಬರುತ್ತೆ, ಈಗ ಪ್ರಳಯ ಬರುತ್ತೆ ಅಂತೇಳಿ. ಗೊತ್ತಿಲ್ಲ, ಪ್ರಳಯ ಯಾವಾಗ ಬೇಕಾದರೂ ಬರ್ಬೋದು, ಬರದೇನು ಇರಬಹುದು. ಈ ರೀತಿ ಮೊನ್ನೆ ಬಂದಂತಹ ಸುನಾಮಿ ಏನಾಗಿತ್ತು, ಸುಮಾರು 1-2 ಕಿಲೋಮೀಟರ್ ಎತ್ತರದ ಸುನಾಮಿ ಸಮುದ್ರ ತೀರದಲ್ಲಿರುವಂಥ ಎಲ್ಲ ಕಟ್ಟಡಗಳನ್ನು ಧ್ವಂಸ ಮಾಡ್ತದೆ. ತಮಿಳುನಾಡಿನಲ್ಲಿರ್ಬೋದು ಅಥವಾ ಪಶ್ಚಿಮ ಬಂಗಾಳದ ಕೆಲವು ಭಾಗದಲ್ಲಿ. ಈಗ ನಾವು ವಾಯು ಕುಸಿತವಾಗಿಬಿಟ್ರೆ ನಮಗೆಲ್ಲ ಮಳೆ ಬರುತ್ತೆ. ಆ ಕಾಲದಲ್ಲಿ ಈ ರೀತಿಯ ಎತ್ತರದ ಸುನಾಮಿಗಳು ಏನು ಮಾಡ್ತವೆ, ಇಡೀ ಭೂಮಿಯನ್ನು ಇರುವಂತಹ ವಸ್ತುಗಳನ್ನು ಅಪೋಷಣಗೆ ಸ್ವಚ್ಛ ತೊಳೆದು ಬಿಡ್ತವೆ. ಹಾಗೆಯೇ ಭೂಮಿಯ ಮೇಲೆ ಭಾರಿ ಮಳೆ ಮತ್ತು ಆಮ್ಲದ ಸುರಿಮಳೆ ಆಗ್ಬಿಡುತ್ತೆ. ಎಸಿಡ್, ಅದು ಯಾವ ರೀತಿ ಅಂತಂದರೆ ಪ್ರಸಕ್ತ ಎಸಿಡ್ ಅಂತಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್. ಇವುಗಳಿಗಿಂತ ಪ್ರಬಲವಾದಂತಹ ಆಮ್ಲಗಳು ಉತ್ಪನ್ನವಾಗಿಬಿಟ್ಟು ಎಲ್ಲವನ್ನ ಬೇಯಿಸಿಬಿಡ್ತವೆ. ಭೂಮಿಯ ಇಡೀ ಭಾಗವನ್ನು ಸೂರ್ಯಕಿರಣಗಳು ಜಗತ್ ತಲುಪೋದೇ ಇಲ್ಲ ಈ ಧೂಳಿನ ಕಾರಣದಿಂದ. ಭೂಮಿಯ ತಾಪಮಾನ ಇದ್ದಕ್ಕಿದ್ದ ಹಾಗೆ ತುಂಬ ಜಾಸ್ತಿ ಹೋಗಿರೋದು ಏನಾಗುತ್ತೆ, ಶೂನ್ಯಕ್ಕಿಂತ ಕೆಳಗೆ ಕುಸಿದು ಬಿಡುತ್ತೆ. ಯಾಕಂದರೆ ಭೂಮಿಗೆ ಸೂರ್ಯನ ಕಿರಣವೇ ತಲುಪಲ್ಲ. ಇದರಿಂದ ಮರಗಳ ಮತ್ತು ಹುಲ್ಲಿನ ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸೆನ್ಸಿಟೈಸೇಷನ್ ಏನಾಗುತ್ತೆ, ನಿಂತು ಹೋಗ್ಬಿಡುತ್ತೆ. ಸಂಪೂರ್ಣ ಹಸಿರು ನಾಶವಾಗಿಬಿಡುತ್ತೆ. ಆದರೆ ಇದನ್ನೇ ನಂಬಿದಂತಹ ದೈತ್ಯ ಡೈನೋಸಾರ್ಗಳು ಸಂಪೂರ್ಣ ಸತ್ತೋಗ್ಬಿಡ್ತವೆ. ಒಂದೇ ಒಂದು ಡೈನೋಸಾರ್ ಉಳಿಯೋದಿಲ್ಲ. ಸಸ್ಯಾಹಾರಿ ಡೈನೋಸಾರ್ಗಳು ಉಳಿಯಲ್ಲ. ಇವುಗಳನ್ನು ತಿಂದು ಬದುಕುವಂತಹ ಮಾಂಸಾಹಾರಿ ಡೈನೋಸಾರ್ಗಳು ಉಳಿಯಲ್ಲ. ಎಲ್ಲವೂ ಸತ್ತೋಗ್ಬಿಡ್ತವೆ. ಮತ್ತು ಹೀಗೆ ನೋಡಿ, ಮರಗಳ ಸಾವಾಗತ್ತೆ. ಕ್ರಮೇಣ ಸಸ್ಯಾಹಾರಿ ಡೈನೋಸಾರ್ಗಳು ಮೊದಲಿಗೆ ಸಾಯ್ತವೆ. ಇದಾದಮೇಲೆ ಇವುಗಳನ್ನು ತಿಂದು ಬದುಕುವಂತಹ ಮಾಂಸಾಹಾರಿ ಡೈನೋಸಾರ್ಗಳು ಸಹಿತ, ಈ ಚೂಪಾದ ಹಲ್ಲನ್ನು ಹೊಂದಿದಂತಹ ಮಾಂಸಾಹಾರಿ ಡೈನೋಸಾರ್ಗಳು ಸಹಿತ ಸತ್ಯ ಹೋಗ್ಬಿಡ್ತವೆ ಅಂತ ಇತಿಹಾಸಕಾರರು, ಪಿಲಿಯಂಟಾಲಜಿಸ್ಟ್ ಅವರು ಹೇಳ್ತಾರೆ. ಕಾರಣ ಆಗ ಉಳಿದುಕೊಳ್ಳುವ ಕೆಲವು ಜೀವಿಗಳಲ್ಲಿ ಮುಖ್ಯವಾದವು ಸಣ್ಣ ಸಣ್ಣ ಗಾತ್ರದ ಸಸ್ತನಿಗಳಿರ್ಬೋದು, ಹಲ್ಲಿಗಳು, ಆಮೆಗಳು ಮತ್ತು ಹಕ್ಕಿಗಳು. ಇವೊಂದಷ್ಟು ಅವು ಏನು ಮಾಡ್ತವೆ ಅಂತಂದರೆ ಸ್ವಲ್ಪ ಎತ್ತರದಲ್ಲಿ ಹಾರೋದ್ರಿಂದನೂ ಇರ್ಬೋದು. ಹೇಗೋ ಒಂದು ಹಲ್ಲಿಗಳು ಇರ್ಬೋದು, ಯಾವುದೋ ಒಂದು ಗುಹೆಯಲ್ಲಿ ಅಡಗಿಕೊಂಡು ಕೂತಿರ್ತವೆ. ಆಮೆಗಳು ಸಮುದ್ರದ ಆಳಕ್ಕೆ ಹೋಗಿ ಮತ್ತೆ ಆಗಾಗ ಬರ್ತಿರ್ತವೆ. ಮತ್ತು ಕೆಲವೊಂದು ಹಕ್ಕಿಗಳು, ಇವೆಲ್ಲ ಏನಾಗಿಬಿಟ್ಟು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಉಳ್ಕೊಂಡು.
ಗಾತ್ರದಲ್ಲಿ ಚಿಕ್ಕದಾಗಿರುವ ಇವು ಇತರ ಪ್ರಾಣಿಗಳ ಅವಶೇಷಗಳು ಮತ್ತು ಸಸ್ಯಗಳಲ್ಲಿ ತಿಂದು, ಅಂದರೆ ಇವಕ್ಕೆ ಜಾಸ್ತಿ ಆಹಾರ ಬೇಡಲ್ವಾ, ಅದಕ್ಕಾಗಿ ಏನು ಮಾಡಿದ್ವು ಅಂತಂದರೆ ಸ್ವಲ್ಪ ಸ್ವಲ್ಪ ಆಹಾರ, ಒಂದಷ್ಟು ಮೀನುಗಳಲ್ಲಾಗಿಂದು ಬಂದಿಲ್ಲಾಗಿತ್ತು ಸಸ್ಯಗಳ ಭಾಗವನ್ನು ಅವು ತಿಂದು. ಮೀನುಗಳೆಲ್ಲ ಇತ್ತೀಚೆಗೆ ಹುಟ್ಟಿದಂತಹ ಜೀವಿಗಳು, ಮೀನುಗಳಿರ್ಬೋದು, ಮನುಷ್ಯ ಇರ್ಬೋದು, ಅಥವಾ ಇತರ ಸ್ತನಿ ಜೀವಿಗಳು ಇತ್ತೀಚೆಗೆ ಬಂದವು. ಈ ಸಮಯದಲ್ಲಿ ಜಗತ್ತಿನ 70% ಪ್ರಾಣಿಗಳು ಮತ್ತು ಸಸ್ಯಗಳು ನಾಶವಾಗಿಬಿಡುತ್ತೆ. ಇಡೀ ಭೂಮಿ ಮರುಭೂಮಿ ಆಗಿಬಿಡುತ್ತೆ. ಅನೇಕ ಸಹಸ್ರ ವರ್ಷಗಳ ನಂತರ ಭೂಮಿಗೆ ಆವರಿಸಿದ ಧೂಳು ಕ್ರಮೇಣ ಅದು ಏನಾಗುತ್ತೆ, ಕಳೆದುಕೊಳ್ಳೋದು, ಪದರ ಕೆಳಗೆ ಬರ್ತಾ ಇದ್ದಂಗೆ ಸೂರ್ಯಕಿರಣ ನಿಧಾನವಾಗಿ ಭೂಮಿಯನ್ನು ತಲುಪುತ್ತೆ. ಎಷ್ಟು ನೋಡಿ ಆಸಕ್ತಿದಾಯಕವಾಗಿದೆಯಲ್ಲ. ಒಂದು ಕ್ಷುದ್ರ ಗ್ರಹ ಬಂದು ಅಪ್ಪಳಿಸಿದ ಹೊರತಕ್ಕೆ ಇಡೀ ಭೂಮಿ ಅಲ್ಲೋಲಕಲ್ಲವಾಗ್ಬಿಟ್ಟು ಎಲ್ಲವೂ ಸತ್ತು ಪುನಃ ಅನೇಕ ವರ್ಷ, ಸಾವಿರಾರು ವರ್ಷಗಳ ಕಳೆದ ನಂತರ ಭೂಮಿಗೆ ಆವರಿಸಿದಂತಹ ಈ ಶನಿ ಕಳೆದೋಗ್ಬಿಡುತ್ತೆ. ಸೂರ್ಯನ ಕಿರಣಗಳು ಭೂಮಿಯನ್ನು ತಟ್ತವೆ. ಈ ರೀತಿ ಒಂದು ಕ್ಷುದ್ರ ಗ್ರಹ ಏನು ಹೊಡಿತು ಅದು ಇಡೀ ಭೂಮಿಯನ್ನು ಸರ್ವನಾಶ ಮಾಡಿದ ಮೇಲೆ ಸೂರ್ಯನ ಕಿರಣ ಕ್ರಮೇಣವಾಗಿ ಬರ್ತವೆ. ಇದಾದಮೇಲೆ ಇದಕ್ಕೆ ಪೆಲಿಜಿಯೋಜೀನ್ ಅವಧಿ ಅಂತ ಕರೀತಾರೆ. ದೈತ್ಯ ಡೈನೋಸಾರ್ಗಳು ನಶಿಸಿದ ಈ ಅವಧಿಯಲ್ಲಿ ಸಹಸ್ರಾರು ಈಗಿರುವಂತಹ ಸ್ತನಿಗಳು, ಅಂದರೆ ಸ್ತನವನ್ನು ಹೊಂದಿದಂತಹ ಜೀವಿಗಳು ಅಥವಾ ಮ್ಯಾಮಲ್ಸ್ ಅಥವಾ ಹಾಲನ್ನು ಕುಡಿದು ಬದುಕುವಂತಹ ಜೀವಿಗಳ ಉದಯವಾಗುತ್ತವೆ. ಸಸ್ತನಿ ಹೇಳುವುದು ಸರಿಯಾದ ಶಬ್ದವಲ್ಲ, ಸ್ತನವನ್ನು ಹೊಂದಿರುವ ಸ್ತನಿಗಳು ಅಂತ ಹೇಳಬೇಕು. ನಾಯಿ ಇರ್ಬೋದು, ಮನುಷ್ಯ ಇರ್ಬೋದು, ಹುಲಿ, ಸಿಂಹ, ಜಿಂಕೆ, ಕರಡಿ ಇತ್ಯಾದಿ ಹೊಸ ಹೊಸ ಜೀವಿಗಳ ಉಗಮವಾಗುತ್ತೆ. ಕೋಳಿಗಳು ನಮಗಿಂತ ಬಹಳ ಹಿರಿಯ ಜೀವಿಗಳು. ಹುಲ್ಲನ್ನು ತಿನ್ನುವಂತಹ ಕೀಟಗಳ ಉದಯವಾಗುತ್ತೆ. ಅವುಗಳನ್ನು ಹಿಡಿದು ತಿನ್ನುವಂತಹ ಹಕ್ಕಿ, ಅದನ್ನು ತಿನ್ನುವಂತಹ ಹಾವು, ಅದನ್ನು ತಿನ್ನುವಂತಹ ಗಿಡುಗ, ಹೀಗೆ ಇದನ್ನು ತಿನ್ನುವಂಥ ನರಿ ಮತ್ತು ನರಿಯಂತಹ ಪ್ರಾಣಿಗಳನ್ನು ಹೊಡೆದು ತಿನ್ನುವಂತಹ ಮನುಷ್ಯ, ಹೀಗೆ ಆಹಾರ ಸರಪಳಿ ಪ್ರಾರಂಭವಾಗುತ್ತೆ ಮತ್ತು ಹೊಸ ಒಂದು ಜೀವಚಕ್ರ ಉಗಮವಾಗುತ್ತೆ ಎಷ್ಟೋ ಲಕ್ಷ ವರ್ಷಗಳ ನಂತರ. ಇದಾದ ಮೇಲೆ ಮನುಷ್ಯನ ಉಗಮವಾಗುತ್ತೆ. ನಂತರ ಮನುಷ್ಯನ ಜಾತಿಯೇ ಉಗಮವಾದಂತಹ ಜೀವಿಗಳು ನಾಯಿಗಳು, ಸಿಂಹ, ಜಿಂಕೆ, ಕರಡಿ ಇತ್ಯಾದಿ. ಆದರೆ ಆಮೆ, ಹಲ್ಲಿ ಇವುಗಳು ನಮ್ಮಕ್ಕಿಂತ ಅನೇಕ ಪುರಾತನ ಇತಿಹಾಸ ಇದೆ. ಈ ಕಾಲದಲ್ಲಿ ನೋಡಿ ಚಿಕ್ಕ ಚಿಕ್ಕ ಪ್ರಾಣಿಗಳಿರ್ಬೋದು, ಈ ಜಿಂಕೆ, ಕಡವೆ ಇತ್ಯಾದಿ ಸ್ವಲ್ಪ ಸ್ವಲ್ಪ ಆಹಾರವನ್ನು ತಿಂದು ಬದುಕುವಂತಹ ಜೀವಿಗಳು. ಈಗ ನೀರು ಬೀಳಲಿಕ್ಕೆ ಪ್ರಾರಂಭವಾಯಿತು, ಸೂರ್ಯ ಕಿರಣ ಭೂಮಿಯನ್ನು ಸ್ಪರ್ಶ ಮಾಡಲಿಕ್ಕೆ ಪ್ರಾರಂಭವಾದ ಮೇಲೆ ಅನೇಕ ಜೀವಿಗಳು, ಗೆಂಡಾಮೃಗಗಳಿರ್ಬೋದು, ಮನುಷ್ಯನಿರ್ಬೋದು, ಇದಕ್ಕೆಲ್ಲ ಪೆಲಿಯೋಜೀನ್ ಅವಧಿ ಅಂತ ಕರೀತಾರೆ. ಪೆಲಿಯೋಜೀನ್ ಅವಧಿಯಲ್ಲಿ ಅನೇಕ ಹೊಸ ಹೊಸ ಜೀವಿಗಳ ಉಗಮವಾಗುತ್ತೆ. ಇಲ್ಲಿ ಹುಲಿ, ಸಿಂಹಗಳನ್ನು ಸಹಿತ ನಾವು ನೋಡ್ಬೋದು. ಗೆಂಡಾಮೃಗಗಳು, ಕಡ್ಡಮೃಗಗಳು, ಮುಂಗುಸಿ, ಇಣಿಚಿ ಇತ್ಯಾದಿ ಲಕ್ಷಾಂತರ ವಿವಿಧ ಬಗೆಯ ಜೀವಿಗಳು ಉದಯವಾಗ್ತವೆ. ಮನುಷ್ಯನ ಜೊತೆಗೆ ಸಹಿತ ಇದಾಯಿತು. ಒಬ್ಬರನ್ನೊಬ್ಬ ತುಳಿದು ಬದುಕುವುದು, ಬಲಶಾಲಿ ಜೀವಿಸುವುದು ಈ ಜಗತ್ತಿಗೆ ಹೊಸದೇನೂ ಅಲ್ಲ. ಅದು ಡೈನೋಸಾರ್ಗಳ ಕಾಲದಿಂದನೂ ಇತ್ತು. ಈಗ ನಾವು ನಮ್ಮನ್ನು ತುಳಿತಾರೆ ಮತ್ತೊಬ್ಬರು ಅಂತಂದರೆ ಅದೊಂದು ಅತ್ಯಂತ ಸಹಜವಾದಂತಹ ಪ್ರಾಣಿಗಳ ಸ್ವಭಾವ. ಒಂದು ಜೀವಿಯನ್ನು ತುಳಿದು ಇನ್ನೊಂದು ಜೀವಿ ಬದುಕೋದು, ಒಂದು ಜೀವಿಯನ್ನು ತಿಂದು ಇನ್ನೊಂದು ಜೀವಿ ಬದುಕೋದು, ಬಲಶಾಲಿಗೆ ಇಲ್ಲಿ ಬದುಕು. ಇದು ಪ್ರಕೃತಿಯ ಸಹಜ ಧರ್ಮ. ಯಾರು ಬಲಶಾಲಿ ಇರ್ತಾನೋ ಆತ ಬದುಕ್ತಾನೆ, ದುರ್ಬಲ ಸತ್ತೋಗ್ಬಿಡ್ತಾನೆ. ಇದಕ್ಕೆ ಕೋಟ್ಯಾಂತರ ವರ್ಷಗಳ ಇತಿಹಾಸವೇ ಇಲ್ಲ. ಯಾರನ್ನು ನಾವು ಬೈದು ಉಪಯೋಗ ಇಲ್ಲ. ನಾವು ನಮಗೆ ಶಕ್ತರಾದ ಮೇಲೆ ಈ ಭೂಮಿಯಲ್ಲಿ ಬದುಕುವ ಹಕ್ಕು ಬರುತ್ತೆ. ಆದರೆ ಹಾರುವ ಕೆಲವು ಡೈನೋಸಾರ್ಗಳು ಈಗ ಹಕ್ಕಿಗಳಾಗಿ ಜೀವವಿಕಾಸದಲ್ಲಿ ಪರಿವರ್ತನೆಗೊಂಡವು ಅಂತ ಹೇಳಲಾಗ್ತಾ ಇದೆ. ಉದಾಹರಣೆಗೆ ಟಿ-ರೆಕ್ಸ್, ಇದು ಕೋಳಿಯ ಪೂರ್ವಜ ಆಗಿತ್ತು. ಯಾಕಂದರೆ ಇದರ ಅಸ್ಥಿಪಂಜರ ಬಹುತೇಕ ಈಗಿನ ಕೋಳಿಗಳ ಅಸ್ಥಿಪಂಜರಕ್ಕೆ ಹೋಲಿಕೆ ಆಗುತ್ತೆ ಅಂತ ಪೆಲಿಯಂಟಾಲಜಿಸ್ಟ್ಸ್ ಅವು ಹೇಳಿದ್ದಾರೆ. ಹಾಗಿದ್ದರೆ ಈ ರೀತಿಯ ಕ್ಷುದ್ರಗಳ ಅಪ್ಪರಿಸಿದ್ದು 68 ಮಿಲಿಯನ್ ವರ್ಷಗಳ ಹಿಂದೆ ಅಥವಾ 6.8 ಕೋಟಿ ವರ್ಷಗಳ ಹಿಂದೆ ಎಂಬುದು ಹೇಗೆ ಗೊತ್ತಾಯಿತು? ಇದನ್ನೇನು ಸುಮ್ಮನೆ ರೀಲ್ ಬಿಡ್ತಾ ಇದ್ದಾರೆ ಅಂತಂದರೆ ಖಂಡಿತ ಇಲ್ಲ. ಧೂಮಕೇತುಗಳು ಭೂಮಿಗೆ ಅಪ್ಪಳಿಸಿದಾಗ ಅಲ್ಲಿ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಇರಿಡಿಯಂ
ಎಂಬ ಒಂದು ವಸ್ತು ಉಗಮವಾಗುತ್ತೆ. ಅದು ಈಗಲೂ ಸಹಿತ ಏನಿದೆ ಈ ಜ್ವಾಲಾಮುಖಿಗಳಲ್ಲಿ ಇತ್ಯಾದಿಗಳಲ್ಲಿ ಸಿಗುತ್ತೆ. ಇದು ಭೂಮಿಯ ಪದರದಲ್ಲಿ ಇರುವುದರಿಂದ ಭೂಮಿಗೆ ಅಪ್ಪಳಿಸಿದ ಕ್ಷುದ್ರಗ್ರಹದಲ್ಲೂ ಸಹಿತ ಇರಿಡಿಯಂ ಇದೆ ಅಂತ ಅವರಿಗೆ ಗೊತ್ತಾಯಿತು. ಯಾಕಂದರೆ ಅಲ್ಲಿರುವಂತಹ ಹೊಂಡದಲ್ಲಿ ಇರಿಡಿಯಂ ಎಂಬ ವಸ್ತು ಪತ್ತೆ ಆಯಿತು. ಇವುಗಳ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಅಂದರೆ ವಯಸ್ಸು ಎಷ್ಟು ಅಂತ ಒಂದು ವಿಶೇಷವಾದ ಲೆಕ್ಕಾಚಾರವನ್ನು ಹಾಕಿದಾಗ ಇವು 68 ಮಿಲಿಯನ್ ವರ್ಷದ ಹಿಂದಿನವು ಅಂತ ಗೊತ್ತಾಯಿತು. ಆ ಕಾರಣದಿಂದ ಪ್ರಪಂಚದಲ್ಲಿ ಡೈನೋಸಾರ್ಗಳು ಅವಸಾನಗೊಂಡಿದ್ದು 68 ಮಿಲಿಯನ್ ವರ್ಷಗಳ ಹಿಂದೆ ಅಂತ ಅತ್ಯಂತ ನಿಖರವಾಗಿ ಈಗ ಗೊತ್ತಾಗಿದೆ. ಇದಾದ ಮೇಲೆ ಡೈನೋಸಾರ್ಗಳ ಅಂತ್ಯವಾಗಿದ್ದು 68 ಲಕ್ಷ ವರ್ಷಗಳ ಹಿಂದೆ ಅಂತ ಪ್ರೂವ್ ಆಯಿತು. ಹಾಗಿದ್ದರೆ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸಿದ ಜಾಗದಲ್ಲಿ ದೊಡ್ಡ ಹೊಂಡ ಬಿದ್ದಿರಬಹುದಲ್ಲ? ನಿಜ. ಆದರೆ ಕಾಲಕ್ರಮೇಣ ಏನಾಗುತ್ತೆ, ಭೂಮಿಯ ಸವಕಳಿ ಇರ್ಬೋದು ಇತ್ಯಾದಿ ಅಲ್ಲಿರುವಂತಹ ಆ ಭಾಗದಲ್ಲಿ ಮೆಕ್ಸಿಕೋ ಆ ಭಾಗದಲ್ಲಿರುವಂತಹ ಯುಕ್ಯಾಟನ್ ಪೆನಿಸುಲಾದ ಭಾಗ ಸರಿದಾಡಿದ ನಂತರ ಮೆಕ್ಸಿಕೋದ ಸೆನೋಟೆ ಭಾಗದಲ್ಲಿ ಅರ್ಧ ಸಮುದ್ರದಲ್ಲಿ ಮುಳುಗಿದ ಭಾಗ ಈಗ ಕಾಣಿಸಿಕೊಂಡಿದೆ ಎನ್ನಲಾಗಿದೆ. ಈಗ ನಾವು ರಾಮ ಸೇತುವೆ ಅಂತೆಲ್ಲ ಹೇಳ್ತೀವಲ್ಲ, ಅದೇ ರೀತಿ ಈ ಗ್ರಹ ಬಂದು ಕ್ಷುದ್ರ ಗ್ರಹ ಬಂದು ಅಪ್ಪಳಿಸಿದ ಭಾಗ ಅಲ್ಲೊಂದು ಇದೆ ಎಂದಾಗಿದೆ. ಈಗ ಇದೊಂದು ಪ್ರೇಕ್ಷಣೀಯ ಸ್ಥಳವಾಗಿದೆ. ಅಂದರೆ 68 ಮಿಲಿಯನ್ ವರ್ಷಗಳ ಹಿಂದೆ, ದಶಲಕ್ಷ ವರ್ಷಗಳ ಹಿಂದೆ ಇದೆಲ್ಲ ಆಗಿದೆ ಅಂತ. ಈ ಮೆಕ್ಸಿಕೋ ಭಾಗದಲ್ಲಿ ಇದು ಯುಕ್ಯಾಟನ್ ಪೆನಿನ್ಸುಲಾ ಅಂತ ನಾವು ಕರಿತೀವಿ. ಈ ಭಾಗದಲ್ಲಿ ಇದ್ದು ಅಥವಾ ಗ್ವಾಟೆಮಾಲಾ ಅಥವಾ ಹಂಡೂರಾಸ್ ಮತ್ತು ಬೆಲೀಜ್ ಈ ಭಾಗದಲ್ಲೆಲ್ಲ ಇದು ಬಂದು ಅಪ್ಪಳಿಸಿತು ಅಂತ ಇದೆ. ಈಗ ಸಮುದ್ರಗಳನ್ನು ನಾವು ಪೆಸಿಫಿಕ್ ಸಮುದ್ರ ಮತ್ತು ಅರಬ್ಬಿ ಸಮುದ್ರ ಇತ್ಯಾದಿ ಸರಿಯಾಗಿ ಗುರುತಿಸಿದ್ದೀವಿ. ಹಾಗಿದ್ದರೆ ಮುಂದೊಂದು ದಿನ ಈ ರೀತಿ ಆಗತ್ತೀವಿ ಅಂತಂದರೆ ಯಾವುದಾದ್ರೊಂದು ಕ್ಷುದ್ರಗ್ರಹ ಬಂದು ಅಪ್ಪಳಿಸೋ ದಿನಗಳಿದೆ ಅಂತಂದರೆ ಉತ್ತರ ಖಂಡಿತ ಹೌದು. ಈ ಬದುಕು ಎಷ್ಟು ದಿವಸ ಅಂತ ಗೊತ್ತಿಲ್ಲ. ಇದೊಂದು ಖಗೋಳ ಮಂಡಲದಲ್ಲಿ ನಡೆಯುವಂತಹ ಒಂದು ಅತ್ಯಂತ ನೈಸರ್ಗಿಕ ಪ್ರಕ್ರಿಯೆ. ಕಾರಣ ಮನುಷ್ಯನಿಗೆ ನೀವು ಏನು ಹೇಳಬೇಕು ಅಂತಂದರೆ ಮೆರೆದಾಡಬೇಡಿ ಜಾಸ್ತಿ, ಎಷ್ಟು ದಿವಸ ಬದುಕು ಅಂತ ಗೊತ್ತಿಲ್ಲ. ಇವತ್ತಾಗ್ಬೋದು ಅಥವಾ ಇನ್ನೊಂದು ಲಕ್ಷ ವರ್ಷ ಬಿಟ್ಟಾಗ್ಬೋದು. ಆದರೆ ಈ ರೀತಿಯ ಒಂದು ಪ್ರಕ್ರಿಯೆ ಆಗೋದಂತೂ ನಿಜ. ಹಾಗಿದ್ದರೆ ಇಡೀ ಜಗತ್ತನ್ನು ಆಳುತ್ತಿರುವ ಮನುಷ್ಯನೆಂಬ ಜೀವಿ ಇಷ್ಟು ಮೆರೆದಾಡ್ತಾ ಇದ್ದಾರಲ್ಲ, ವಿಮಾನ ಹತ್ಕೊಂಡು ಹೋಗ್ತಾರೆ, ಹಡಗಿನಲ್ಲಿ ಪ್ರಯಾಣ ಮಾಡ್ತಾರೆ, ಆಕಾಶದಲ್ಲಿ ಹೋಗ್ತಾರೆ, ಅನೇಕ ಅಣುಬಾಂಬ್ಗಳನ್ನು ತಯಾರು ಮಾಡ್ತಾರೆ, ಒಬ್ಬರ ಮೇಲೆ ಒಬ್ಬರು ಯುದ್ಧ ಮಾಡ್ತಾರೆ, ಇರಾಕ್ ಇರಾನ್ ಇತ್ಯಾದಿ ಯುದ್ಧಗಳನ್ನು ಮಾಡ್ತಾ ಇರುವಂತಹ ಮನುಷ್ಯನೆಂಬ ಜೀವಿಯ ಅಂತ್ಯ ಆಗುತ್ತೆ ಅಂತಂದರೆ ಖಂಡಿತ ಆಗಿ ಆಗುತ್ತೆ. ಇದು 100ಕ್ಕೆ 100ರಷ್ಟು ಸತ್ಯ. ಆದರೆ ಯಾವಾಗ ಅಂತೂ ಹೇಳಲಾಗಲಿಕ್ಕಿಲ್ಲ. ಆ ಕಾರಣದಿಂದ ಅಮೆರಿಕದ ನಾಸಾ ವಿಜ್ಞಾನಿಗಳು ಭೂಮಿಯ ಹತ್ತಿರದಿಂದ ಸುಳಿಯುತ್ತಿರುವ ಅನೇಕ ಕ್ಷುದ್ರ ಗ್ರಹಗಳ ಬಗ್ಗೆ ಈಗ ಒಂದಷ್ಟು ನಿಗಾ ಇರಿಸಿದ್ದಾರೆ. ಅವು ಏನಾದ್ರು ಹತ್ತಿರ ಬಂದು ಹೊಡಿತಾವ ಅಂತೇಳಿ. ಹಾಗಿದ್ರೆ ಏನಾದ್ರು ಮಾಡಲಿಕ್ಕಾಗತ್ತಾ? ಖಂಡಿತ. ಈಗ ಒಂದಷ್ಟು ತಂತ್ರಜ್ಞಾನ ಜಾಸ್ತಿ ಆಗಿರೋದ್ರಿಂದ ಏಪ್ರಿಲ್ 2022ರಂದು ಇಂತಹ 28,000 ಕ್ಷುದ್ರ ಗ್ರಹಗಳನ್ನು ಗುರುತಿಸಿದ್ದಾರೆ. ಆದರೆ 68 ಲಕ್ಷ ವರ್ಷದ ಹಿಂದೆ ಭೂಮಿಗೆ ಬಂದು ಅಪ್ಪಳಿಸಿದಂತಹ ಆ ಕ್ಷುದ್ರ ಗ್ರಹದಷ್ಟು ದೊಡ್ಡ ಗ್ರಹ ಯಾವುದು ಸದ್ಯಕ್ಕೆ ಕಾಣಿಸಿಲ್ಲ. ಇವೆಲ್ಲ ಸುಮಾರು 800ಕ್ಕಿಂತ ಜಾಸ್ತಿ ಇದ್ದಾವೆ. 1 ಕಿಲೋಮೀಟರ್ಗಿಂತ ಇವುಗಳ ವ್ಯಾಸ ಇದೆ ಅಂತ ತಿಳಿದಿದೆ. ಇವು ಭೂಮಿಯ ಯಾವುದೇ ಭಾಗಕ್ಕೆ ಅಪ್ಪಳಿಸಿದರೆ ಇಡೀ ಪ್ರಪಂಚಕ್ಕೆ ತೊಂದರೆ ಹೇಳೋದು ಎಲ್ಲರಿಗೂ ಗೊತ್ತಿದೆ. ಹಾಗಿದ್ದರೆ ಇದನ್ನು ತಡೆಯಲಾದೀತೆ ಅಂತ ಅಮೆರಿಕದಂಥ ಶ್ರೀಮಂತ ದೇಶಗಳು ತಮ್ಮ ದೇಶವನ್ನಾದರೂ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ನಾಸಾದ ವಿಜ್ಞಾನಿಗಳು ಇವುಗಳ ಚಲನೆಯ ಬಗ್ಗೆ ಕರಾರುವಾಕ್ಕಾಗಿ ಲೆಕ್ಕ ಇಟ್ಟಿದ್ದು ಇದಕ್ಕೆಂದೇ ಡಾರ್ಟ್ ಅಂತ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಡಬಲ್ ಆಸ್ಟೆರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಅಥವಾ ಡಾಸ್ಟ್ ಎಂಬ ಯೋಜನೆಯನ್ನು 2022ರಲ್ಲಿ ಇದನ್ನು ಪ್ರಾರಂಭ ಮಾಡಿ ಅನೇಕ ಕ್ಷುದ್ರ ಗ್ರಹಗಳನ್ನು ಪತ್ತೆ ಮಾಡಿದ್ದಾರೆ. ಇದು ನಾಸಾದಲ್ಲಿ ಡಾರ್ಟ್, ನಾಸಾ ಈ ಸ್ಪೇಸ್ ಕ್ರಾಫ್ಟ್ಗಳು ಏನಿದ್ದಾವೆ ಇಲ್ಲಿ ಹೊರಗಡೆ ಓಡಾಡ್ತಿರುವಂತಹ ಕ್ಷುದ್ರ ಗ್ರಹಗಳ ಚಲನೆ, ಅವುಗಳು ಹೇಗೆ, ಅವೇನು ಸುಮ್ಮನೆ ಬಂದು ಹೊಡೆಯಲ್ಲ, ಅವುಗಳೇ ಒಂದು ವೃತ್ತಾಕಾರದಲ್ಲಿ ಸುತ್ತಾ ಇರ್ತವೆ. ಆದರೆ ಪ್ರಕೃತಿಯಲ್ಲಿ ಏರುಪೇರು ಆದಾಗ ಬಂದು ಹೊಡಿಬಹುದು ಅಂಥೇಳಿ
ಒಂದು ಲೆಕ್ಕಾಚಾರವನ್ನು ಅವುಗಳ ಮೇಲೆ ಇಟ್ಟಿದ್ದಾರೆ. ಹಾಗಿದ್ದರೆ ಯಾವುದಾದ್ರೂ ಒಂದು ಕ್ಷುದ್ರ ಗ್ರಹ ಬಂದು ಹೊಡೆಯುವುದಾದರೆ ಅದರ ದಿಕ್ಕನ್ನೇ ಬದಲಿಸುವಂತಹ ಒಂದಷ್ಟು ಕ್ಷಿಪಣಿಗಳನ್ನು ಸಹಿತ ಸಿದ್ಧ ಮಾಡಿದ್ದಾರೆ. ಇದೊಂದು ಕಾಲ್ಪನಿಕ ಕಥೆಯ ಥರ ತೋರಬಹುದಾದರೂ ಸಹಿತ ನಿಜ. ಸೆಪ್ಟೆಂಬರ್ 2022ರಂದು ಇಂತಹ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸಲಿದ್ದಾಗ ಭೂಮಿಯಿಂದ ಕ್ಷಿಪಣಿಯೊಂದನ್ನು ಬಿಟ್ಟು ಅದರ ದಿಕ್ಕನ್ನು 40 ಡಿಗ್ರಿಯಷ್ಟು ಬದಲಾಯಿಸಿ ಭೂಮಿಗೆ ಡಿಕ್ಕಿ ಹೊಡೆಸುವುದನ್ನು ತಪ್ಪಿಸಲಾಯಿತು. ಅಂದರೆ ಇದೊಂದು ದೊಡ್ಡ ಕ್ಷುದ್ರ ಗ್ರಹವೇನಲ್ಲ. ಆದರೆ ಏನಾಗ್ತೈತಿ, ಯಾವ ಭಾಗದಲ್ಲಿ ಹೊಡೆದ್ರೆ ಸಹಿತ ಇಡೀ ಪ್ರಪಂಚಕ್ಕೆ ತೊಂದರೆ. ಕಾರಣ 5-6 ಕಿಲೋಮೀಟರ್ ಗಾತ್ರದ ಕ್ಷುದ್ರ ಗ್ರಹವನ್ನು ತಪ್ಪಿಸಲು ಅದನ್ನು ಅನುವಾದರೆ ತಪ್ಪಿಸಲಾಗ್ತೈತೆ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಕ್ಷುದ್ರ ಗ್ರಹಗಳು ಬಂದರೆ ಏನೋ ಮಾಡಿ ದಿಕ್ಕನ್ನು ಬದಲಾಯಿಸ್ತವೆ. ಆದರೆ ದೊಡ್ಡ ಗ್ರಹಗಳು ಬಂದರೆ ಖಂಡಿತ ಅವು ಬಂದು ಭೂಮಿಗೆ ಅಪ್ಪಳಿಸುವುದು ತಪ್ಪಲ್ಲ. ಮತ್ತದು ಯಾವಾಗ ಆಗುತ್ತೆ ಯಾರಿಗೂ ಸಹಿತ ತಿಳಿದಿಲ್ಲ. ಅದಾದಮೇಲೆ ಡೈನೋಸಾರ್ಗಳು ಅವಸಾನ ಹೊಂದಿರುವುದನ್ನು ಜಗತ್ತಿನ 5ನೇ ನಾಮಾವಶೇಷ ಅಥವಾ ಹೇಳಲಾಗ್ತಾ ಇದ್ದು 6ನೆಯ ನಾಮಾವಶೇಷ ಮನುಷ್ಯನಿಂದನೇ ಆಗುತ್ತೆ ಅಥವಾ ಮನುಷ್ಯನು ಮಾಡುವಂತಹ ಪ್ರಕೃತಿಯ ವಿನಾಶದ ಮೇಲೆಯೇ ಆಗುತ್ತೆ ಎಂದು ಇದಕ್ಕೆ ಹೋಲೋಸಿನ್ ನಾಮಾವಶೇಷ ಅಂತ ಹೆಸರಿಸಲಾಗಿದೆ. ಅಂದರೆ ಸ್ವಯಂ ಕೃತಾಪರಾಭರದಿಂದ ಆಗೋದು. ಡೈನೋಸಾರ್ಗಳು ಪ್ರಕೃತಿಗೆ ಮಾಲಿನ್ಯಕ್ಕೆ ಯಾವುದೇ ಒಂದು ತೊಂದರೆ ಮಾಡಲಿಲ್ಲ. ಅವ್ರ ಪಾಡಿಗೆ ಬದುಕಿದ್ದು ಪ್ರಕೃತಿಗೆ ಸಾಕಷ್ಟು ಮಾಲಿನ್ಯಗಳನ್ನು ಮನುಷ್ಯನ ಸೇರಿಸಿ ಅನೇಕ ಪ್ರಾಣಿಗಳು ಅವಸಾನ ಹೊಂದಿ, ಈಗಾಗಲೇ ಅನೇಕ ಪ್ರಾಣಿಗಳು ಅವಸಾನ ಹೊಂದಿದ್ದಾವೆ. ಇನ್ನು ಬಹಳ ಬೇಗ ಅಂದರೆ 200ರಿಂದ 300 ವರ್ಷದ ಒಳಗೆ ಭೂಮಿಗೆ ಇದೇ ರೀತಿಯ ಆಘಾತವಾಗುತ್ತೆ ಅಂತ ಒಂದು ಊಹೆಯನ್ನು ಮಾಡಲಾಗಿದೆ. ಆದರೆ ಆ ರೀತಿ ಆದರೆ ಇಡೀ ಸಸ್ಯ ಮತ್ತು ಪ್ರಾಣಿ ಸಂಕುಲವೇ ನಾಶವಾಗುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳಲಾಗುತ್ತೆ. ಈ ಕುರಿತು ಜಾಗತಿಕ ಮಟ್ಟದಲ್ಲಿ ಜೀವ ವೈವಿಧ್ಯವನ್ನು ಕಾಪಾಡಲಿಕ್ಕೆ, ಜಾಗತಿಕ ತಾಪಮಾನವನ್ನು ಹೆಚ್ಚಿಸುವುದನ್ನು ಕಡಿಮೆ ಮಾಡಲಿಕ್ಕೆ ಅನೇಕ ಪ್ರಯತ್ನಗಳಾಗುತ್ತಿದ್ದರು. ಯಾರೂ ಸಹಿತ ಇದನ್ನು ಗಂಭೀರವಾಗಿ ಪರಿಗಣಿಸಲಿಯೇ ಇಲ್ಲ. ಕಾರಣ ಜೀವ ಸರಪಳಿಯಲ್ಲಿ ಯಾವುದೇ ಕೊಂಡಿ ತುಂಡಾದರೂ ಸಹಿತ ಅದು ಅಪಾಯವೇ ಸರಿ. ಅದು ಹೇಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪ್ರಪಂಚದಿಂದ ಅನೇಕ ಪ್ರಾಣಿ ಮತ್ತು ಸಸ್ಯಗಳ ಸಂಕುಲವೇ ವಿನಾಶ ಹೊಂದಿರುವುದರಿಂದ ಜೀವ ವೈವಿಧ್ಯವನ್ನು ಉಳಿಸಿಕೊಳ್ಳುವುದು ಇಂದಿನ ಒಂದು ಅತ್ಯಂತ ಅವಶ್ಯಕವಾದ ಒಂದು ಪಾಠ ನಮಗೆ. ಈ ಡೈನೋಸಾರ್ಗಳು ಹೇಗೆ ತೀರ್ಕೊಂಡ್ವೋ ಹಾಗೆ ನಮ್ಮ ಅವಸಾನವೂ ಆಗ್ಬೋದು. ಕಾರಣ ಆದಷ್ಟು ಪ್ರಕೃತಿಗೆ ತೊಂದರೆ ಕೊಡದೆ ನಮ್ಮ ಪಾಡಿಗೆ ನಾವಿದ್ದರೆ ಏನಾರು ಒಂದು ಆಗ್ಬೋದು ಅಂತ. ಯಾಕೆಂದರೆ 140 ಮಿಲಿಯನ್ ವರ್ಷಗಳಿಂದ ಬದುಕಿದ್ದಂಥ ಡೈನೋಸಾರ್ಗಳು ಪ್ರಕೃತಿಗೆ ಒಂದಿಷ್ಟು ತೊಂದರೆ ಕೊಡದೆ ಹೋದರೂ ಸಹಿತ ಅವಸಾನವಾದವು. ಆದರೆ ಮನುಷ್ಯನ ಉಗಮವಾಗಿ ಈಗ ಕೇವಲ 3 ಲಕ್ಷ ವರ್ಷ ಆಗಿದೆ ಅಷ್ಟೇ, ಮಿಲಿಯನ್ ವರ್ಷಗಳಲ್ಲ. ಈಗಾಗಲೇ ಸಾಕಷ್ಟು ಪ್ರಕೃತಿಗೆ ಆತ ತೊಂದರೆಯನ್ನು ಉಂಟು ಮಾಡಿದ್ದಾನೆ. ಆತನ ಅವಸಾನವೂ ಸಹಿತ ಬಹಳ ಹತ್ತಿರದಲ್ಲಿಯೇ ಒಂದು 200-300 ವರ್ಷ ಅಂತ ಹೇಳಲಾಗ್ತಾ ಇದೆ. ಕಾರಣ ಕೊನೆಯದಾಗಿ ನಾವೊಂದು ತಿಳ್ಕೊಳ್ಬೇಕು ಅಂತಂದರೆ ಪ್ರಕೃತಿಯ ಜೊತೆಗೆ ಬದುಕಬೇಕು, ಪ್ರಕೃತಿಯನ್ನು ರಕ್ಷಿಸಬೇಕು, ಎಲ್ಲರ ಜೊತೆಯಾಗಿ ಬದುಕಬೇಕು. ಪ್ರಾಣಿಗಳು ಇರಬೇಕು, ನಾವು ಇರಬೇಕು. ಕೇವಲ ಭೂಮಿ ಮನುಷ್ಯನ ಆಸ್ತಿ ಅಲ್ಲ, ಅದು ಎಲ್ಲ ಪ್ರಾಣಿಗಳ ಆಸ್ತಿ ಅಂತ ಭಾವಿಸ್ತಾ ನಾವು ಒಬ್ಬರನ್ನೊಬ್ಬರ ಯಾವುದೇ ಒಂದು ಯುದ್ಧವನ್ನು ಮಾಡದೆ, ಅಣುವಸ್ತ್ರಗಳನ್ನು ಉಪಯೋಗಿಸದೆ ಶಾಂತಿಯಿಂದ ಬದುಕುವುದು ಇವತ್ತಿನ ಅವಶ್ಯಕತೆ ಅಂತ ಈ ಡೈನೋಸಾರ್ಗಳ ಒಂದು ಕಥನವನ್ನು ನಾವು ಮುಗಿಸೋಣ. ಎಲ್ಲರಿಗೂ ನಮಸ್ಕಾರಗಳು. ಇವೆಲ್ಲ ಆಕರ ಗ್ರಂಥಗಳು, ನಾನು ಅಧ್ಯಯನ ಮಾಡಿದಂತಹ ಆಕರ ಗ್ರಂಥಗಳು ಅತ್ಯಂತ ನಿಖರವಾಗಿ ವೈಜ್ಞಾನಿಕವಾಗಿ ಇರುವಂಥ ಗ್ರಂಥಗಳು. ನೀವು ಓದೋದಾದರೆ ಓದಬಹುದು. ಇದಕ್ಕೆ ನಮಸ್ಕಾರ ಎಲ್ಲರಿಗೂ.